ದೇವಿ, ಪಾರ್ವತಿ ಹಿಯೋ. ರವಿ ಸರ್ ಕ್ಲೈಂಟ್ಸ್ ಜೊತೆ ಇದ್ದಾರೆ. ಎನಿ ಮೆಸೇಜ್ ಪಾರ್ವತಿ? ಇಲ್ಲ, ನಥಿಂಗ್. ಫೋನ್ ರೀಚ್ ಆಗಲಿಲ್ಲ, ಅದಕ್ಕೆ. ಸರ್ ಬರೋದು ಲೇಟ್ ಆಗುತ್ತೆ. ಎನಿವೇ ಐ ಪಾಸ್ ದ ಮೆಸೇಜ್. ಹೌ ಇಸ್ ಅಮ್ಮು? ಅವಳೇನೋ ಹೊಸ ಪ್ಲೇ ಸ್ಟೇಷನ್ ತಗೊಂಡಿದ್ದಾಳೆ. ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಕ್ಕೆ ಅವಳಿಗೆ ಟ್ರೀಟು. ಒಂದು ಪ್ಲೇ ಸ್ಟೇಷನ್ನು ಜೊತೆಗೊಂದು ಚಿಕನ್ ಬಕೆಟು. ಸರಿ, ರವಿಗೆ ನನಗೆ ಕಾಲ್ ಮಾಡಕ್ಕೆ ಹೇಳಿ. ಸರಿ. ಅಮ್ಮು ಅಮ್ಮು ಅಮ್ಮೋ, ಇಲ್ಲೊಂದು ಮಗುನ್ ನೋಡಿದ್ರಾ? ನೋಡಲ್ಲ. ಮೇಡಮ್, ನಿಮ್ಮ ಹುಡುಗಿ ಅಲ್ಲಿದ್ದಾಳೆ. ಅಮ್ಮು, ಎಲ್ಲಿ ಹೋಗಿದ್ದೆ ನೀನು? ಅಮ್ಮಂಗ್ ಭಯ ಪಡಿಸ್ಬಿಟ್ಯಲ್ಲ. ಅಮ್ಮ, ತುಂಬಾ ಕ್ಯೂಟ್ ಆಗಿದೆ ಅಲ್ಲ? ಆ ಅಂಕಲ್ ಕೊಟ್ಟಿದ್ದು. Number is not reachable. The number is not reachable. The number is not reachable. ಏನಾಯ್ತು? ದೇವ್ರೆ, ಹಾಳಾಗೋಯ್ತಲ್ಲ. ಹೇ, ನಾನು ನಿನಗೊಂದು ಸರ್ಪ್ರೈಸ್ ಕೊಡೋಣ ಅಂತಿದ್ದೆ. ಏನ್ರಿ ಇದು? ಯಾವಾಗ ನೋಡಿದ್ರು ಇದೊಂದೇ ಸರ್ಪ್ರೈಸಾ? ಒಂದ್ಸಲನೂ ಬದಲಾಯಿಸೋದಿಲ್ವಾ? ಈ ತರ ಹೆದರ್ಸಿ ನನ್ಗಂತೂ ಬೋರ್ ಆಗೋಗಿದೆ. ಹಾಗಾದ್ರೆ ಮತ್ ನೀನ್ ಯಾಕೆ ಕೂಗ್ದೆ? ನೀನ್ ಕೂಗಿದ್ದಕ್ಕೆ ಅದು ಕೆಳಗ್ ಬಿತ್ತು. ಓಹ್, ನೀವೇನ್ ಧೈರ್ಯಶಾಲಿನಾ? ನಿಮ್ ಎಕ್ಸ್ಪ್ರೆಷನ್ ನ ಫೋಟೋ ತೆಗೆದು ಹ್ಯಾಂಗ್ ಮಾಡ್ಬೇಕು. ಆ ಸೈಟಲ್ಲಿ ಕೆಲ್ಸ ಮಾಡೋರು ಕೂಡ ನಿಮ್ನ ನೋಡಿ ಹೆದರ್ಕೋತಾರೆ. ಏನೇ ಆದ್ರೂ ನನ್ ಬ್ಲ್ಯಾಕ್ ಫಾರೆಸ್ಟ್ ವೇಸ್ಟ್ ಆಯ್ತಲ್ಲ. ಬೇಕ್ರಿನ ತೆಗೆಸಿ ತಗೊಂಬಂದೆ. ಇದನ್ ನೋಡಿದ್ರೆ ಏನ್ ಜ್ಞಾಪಕ ಬರುತ್ತೆ ಗೊತ್ತಾ? ಮ್ಯಾಗ್ಝಿನ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಬರೋ ಟೈಟಲ್ ತರ ಇದೆ. ಒಡೆದು ಚೂರು ಚೂರು ಆದ ಕೇಕ್. ನನ್ ಹೃದಯ ತರನೇ ಹೊಡೆದು ಬಿದ್ದಿದೆ. ಸರಿ ಬಿಡು, ಇನ್ನು 2 ನಿಮಿಷ ಇದೆ. ಒಂದು ಪ್ಲಾನ್ ಮಾಡ್ದೆ. ಕತ್ಲಲ್ಲೇ ನಾ ಕ್ಯಾಂಡ್ಲು ಮತ್ತೆ ಬೆಂಕಿ ಪಟ್ಟಣ ತೆಗಿಯಕ್ ಹೋಗಿದ್ದೆ. ಹಿಡ್ಕೋ. ಹ್ಯಾಪಿ ಬರ್ಡೇ ಮೈ ಲವ್. ಜುಮ್ ಊದ. ನನಗಲ್ಲ, ನಿನಗೆ. ನೋ
ಇದಕ್ಕಿಂತ ಅದೇ ಟೇಸ್ಟ್ ಆಗಿರುತ್ತೆ. ಕಮ್. ಅಮ್ಮು, ಆಹಾ ಏನ್ ನಡೀತಾ ಇದೆ ಇಲ್ಲಿ? ಇಲ್ಲಿ ಅಮ್ಮನ್ ಬರ್ಡೇ ಅಲ್ವಾ, ಅಮ್ಮನ ಹತ್ರ ಕೇಕ್ ಕಟ್ ಮಾಡಿಸ್ತಾ ಇದ್ದೆ. ನನ್ನನ್ನ ಯಾಕೆ ಕರೀಲಿಲ್ಲ? ಅಯ್ಯೋ, ನೀನ್ ಮಲ್ಕೊಂಡಿದ್ಯಾ ಅಂತ ಅನ್ಕೊಂಡೆ. ನೀನ್ ಇನ್ನೂ ಮಲಗಿರ್ಲಿಲ್ವಾ? ಇಲ್ಲ. ಯಾಕೆ? ಮತ್ತೆ ಫಸ್ಟ್ ಬೊಂಬೆನ್ ಡಾಲ್ ಮಲಗಿಸ್ಬೇಕಲ್ವಾ? ಮಲಗ್ತಾ? ನೀವ್ ಜಗಳ ಮಾಡ್ತಾ ಇದ್ರೆ ಹೇಗ್ ಮಲ್ಕೊಳುತ್ತದೆ? ಅಯ್ಯೋ, ಹಾಗಂದ್ರೆ ನಾವು ಡಾಲ್ಗೆ ಸ್ಲೀಪಿಂಗ್ ಡೋಸ್ ಕೊಡೋಣ. ನಿಮ್ಮಮ್ಮ ಏನ್ ಮಾಡ್ತಿದೆ? ಅಯ್ಯಯ್ಯೋ, ಅಮ್ಮ ಕೆಳಗ್ ಬಿದ್ದಿರೋ ಕೇಕ್ ಎಲ್ಲ ತಗೋತಾ ಇದೆ. ಅಯ್ಯಯ್ಯೋ, ನೆಲದ ಮೇಲೆ ಬಿದ್ದ ಕೇಕ್ನ ತಿನ್ಬಹುದಾ? ಅಮ್ಮ ಡರ್ಟಿ ಗರ್ಲ್. ಬಾ ಈ ಕಡೆ ಬಾ, ಚಾಕೋಲಿಡು. ಬಾ 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 ಬಾ, ನಾವು ಮೇಲ್ ಹೋಗಿ ಅಮ್ಮಗೊಂದು ಬರ್ಡೇ ಸಾಂಗ್ ಹಾಡೋಣ, ಆಯ್ತಾ? MD ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ನಾನೇನ್ ಮಾಡ್ದೆ? ಅದನ್ನೇ MDನೂ ಕೇಳ್ತಿದ್ದಾರೆ. ಎನಿವೇ ಹೈಸ್ ಕಾಲಿಂಗ್ ಯು. ಓಕೆ. ಸಂಬಡಿ ಸೇ ಸಮಥಿಂಗ್. ಸೊಲ್ಯೂಷನ್ ಏನು? ಸರ್ ಅದು ಬಂದು ಅದು ತುಂಬಾನೇ ತೊಂದರೆ ಇರೋಂಥ ವಿಷಯ ಸರ್. ಓ ರಿಯಲಿ? ನನಗೆ ಸಮಸ್ಯೆ ಎಷ್ಟು ದೊಡ್ಡದು ಅಂತ ಗೊತ್ತಾಗಬೇಕು. ಐ ನೀಡ್ ಎ ಸೊಲ್ಯೂಷನ್. ಸರ್ ಗುಡ್ ಮಾರ್ನಿಂಗ್. ಮೇ ಐ? ಗುಡ್ ಮಾರ್ನಿಂಗ್. ನಾಟ್ ಫಾರ್ ಮೀ ಅಟ್ ಲೀಸ್ಟ್. ನಿಮ್ಗೆಲ್ಲ ಯಾವ ಕಾಲೇಜಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಹೇಳಿ? ಸರ್ ಅದು ಕಮಾನ್ ಕಂಪ್ಲೀಟ್ ದ ಸೆಂಟೆನ್ಸ್. ನೀವೇನ್ ಮಾಡಿದೀರಾ ಅಂತ ಗೊತ್ತಾ? ನೀನ್ ಕೊಟ್ಟಿರೋ ಪ್ಲಾನ್ ಪ್ರಕಾರ ನಮ್ ಟೀಮ್ ಕಟ್ಟಿರೋ 18 floor ಬಿಲ್ಡಿಂಗ್. ಡು ಯು ರಿಮೆಂಬರ್? ಪಕ್ಕದಲ್ಲಿರೋ 2 ಬಿಲ್ಡಿಂಗ್ಸ್ ಸ್ಪೆಕ್ಟ್ರಮ್ ಕನ್ಸ್ಟ್ರಕ್ಷನ್ ಅವರ ಹೆವೆನ್ಲಿ ಐಸ್, ಮೆಟ್ರೋಪಾಲಿಟನ್ ಅವರ ಬೇಲೈಟ್ ಟವರ್, ಮಧ್ಯದಲ್ಲಿ ಅಪ್ರೋಚ್ ರೋಡ್. ವಾಟ್ ಶುಡ್ ಬಿ ದೇ ವಿತ್? ಟೆಲ್ ಮಿ ಮ್ಯಾನ್, ಕಮಾನ್ ಟೆಲ್ ಮಿ, ವಾಟ್ ಶುಡ್ ಬಿ ದೇ ವಿತ್? ಸರ್ 12 ಮೀಟರ್ ಇರಬಹುದು. ಆಮೇಲೆ ಈಗ ಅಪ್ರೋಚ್ ರೋಡ್ ಬಿಡ್ತೇನೋ? 10 ಮೀಟರ್. ಏನ್ ನಡೀತಾ ಇದೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ಈಗೇನಾಗಿದೆ? ಗೌರ್ಮೆಂಟ್ ಸ್ಟೇ ತಂದಿದೆ. ಇಲ್ಲಿವರೆಗೂ ಕಟ್ಟಿರೋ 18 floor ಏನ್ ಮಾಡೋದು? ಕೆಡಗ್ ಬಿಡೋದಾ? ಸರ್ ಆ ಫ್ಲಾಟ್ ತಗೊಳ್ಳೋ ಕಂಪ್ನಿಗೆ ನಷ್ಟ ಆಗುತ್ತೆ ಅಂತ. ಈಗೇನಾಯ್ತು? ಕಂಪ್ನಿ ನಷ್ಟದಲ್ಲಿ ಹೋದ್ರೆ ಆಗ ನಮ್ ತಲೆನೂ ಹೋಗುತ್ತೆ. ಆ ಕೆಲ್ಸನ ನನಗ್ ಬಿಡಿ. ನಿಮಗ್ ಕೊಟ್ಟಿರೋ ಕೆಲ್ಸನ ಸರಿಯಾಗಿ ಮಾಡಿ. ಯು ಗೆಟ್ ದಟ್? ಟೀಮ್ಲಿ ಆಲ್ಮೋಸ್ಟ್ ಎಲ್ಲರಿಗೂ, ರವಿ ಸರ್ಗೂ ಗೊತ್ತಿದೆ ಸರ್. ನೋ ಚಾನ್ಸ್. ನೋ ಚಾನ್ಸ್ ಅಟ್ ಆಲ್. ದೇವಿ, ಸರ್, ರವಿ ಎಲ್ಲಿ? ಕ್ಯಾಬಿನ್ ಅಲ್ಲಿ ಇದ್ದಾರೆ. ನೋಟಲ್ ಗ್ರೂಪ್ ಜೊತೆ ಮೀಟಿಂಗ್. ಅವನ ಕರಿ. 12 feet ಅಪ್ರೋಚ್ ರೋಡ್ ಇರ್ಬೇಕಾದ ಜಾಗದಲ್ಲಿ ಬರೀ 10 feet ಇದೆ ಅಷ್ಟೇ. ನಾನು ಅವಾಗ್ಲೇ ನಿನ್ನ ಹತ್ರ ಹೇಳ್ದೆ ಪಕ್ಕದಲ್ಲಿ 2 ಸೆಂಟ್ ಆಡ್ ಮಾಡಿ ಅಂತ. ಅಂಡ್ ಐ ಬಿಲೀವ್ ದಟ್ ಪ್ಲಾಟ್ ವಾಸ್ ಅವೈಲಬಲ್ ಟು, ಅಲ್ವಾ? ನಾನು ಅವತ್ತೇ ಬರೆದು ಸೈನ್ ಮಾಡಿಕೊಟ್ನಲ್ಲ ಆನಂದ್. ದೇವಿ, ಆ ಬ್ಲೂ ಪ್ರಿಂಟ್ ಕೊಡಿ. ಹಿಯರ್, ಚೆಕ್ ದ ಡೇಟ್. 3 ವರ್ಷ ಆಯ್ತು ಅಲ್ವಾ ಆನಂದ್? ಅವತ್ತು ನೀನು ಹೇಳ್ದೆ ನನ್ನ ಹೆಂಡತಿ ಕಸಿನ್ಸ್ ಯಾರೋ ಮಿನಿಸ್ಟ್ರ್ ಆಫೀಸಲ್ಲಿದ್ದಾರೆ ಅಂತ, ಅವರೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡ್ಕೋತಾರೆ ಅಂತಂದೆ. 12 ಮೀಟರ್ನ 10 ಮೀಟರ್ ಮಾಡೋಕೆ ನಾವು ಅವರಿಗೆ ಒಂದು ಒಳ್ಳೆ ಅಮೌಂಟ್ನ ಲಂಚವಾಗಿ ಕೊಟ್ಟಿದ್ವಿ. ಕಾರ್ಪೊರೇಷನಲ್ಲಿರೋರಿಗೆ ತುಂಬ ಕಡಿಮೆ ಕೊಟ್ಟಿದ್ವಿ. ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? ರವಿಗೆ ಈ ಡಿಸಿಷನ್ ತಗೊಳ್ಳೋದಕ್ಕೆ ಹೇಳಿದ್ದು ಯಾರು? ಇದನ್ನ ಕಂಟಿನ್ಯೂ ಮಾಡ್ಬೋದು ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ? ಸರ್, ನನ್ನ ಹತ್ರ ಒಂದು ಐಡಿಯಾ ಇದೆ, ಆದರೆ ಅದನ್ನು ನಿಮ್ಮ ಹತ್ರ ಮಾತ್ರ ಹೇಳಬೇಕು. ಪ್ಲೀಸ್ ಎಕ್ಸ್ಕ್ಯೂಸ್ ಅಸ್. ಆನಂದ್, ಎಲ್ಲಾರ್ಗೂ ಹೇಳ್ದಂಗೆ ನಿಮ್ಗೂ ಹೇಳ್ತಿರೋದು. ಸೊ ರವಿ, ಈಗ ಇದಕ್ಕೆ ಪರಿಹಾರ ಏನು? ಒಂದು ದಾರಿ ಇದೆ ಸರ್. ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಐಡಿಯಾ. ಮನಿ ಇನ್ವಾಲ್ವ್ ಆಗಿದೆ, ಆದರೆ ಇನ್ ದ ಲಾಂಗ್ ರನ್ ನಮ್ಮ ಕಂಪ್ನಿಗೆ ಲಾಭ ಆಗೋದು. ಮೈಸೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು ಅಂದರೆ ಬೆಂಗಳೂರಿಗಿಂತ ಮೈಸೂರು ತುಂಬ ಡೆವಲಪ್ ಆಗುತ್ತೆ. ಹೇಳಬೇಕಂದ್ರೆ ಮುಂಬೈಗಿಂತ ಡೆವಲಪ್ ಆಗ್ಬೋದು. ನಮ್ಮ ಪ್ರಾಜೆಕ್ಟ್ನ ಬ್ಯಾಕ್ ಸೈಡ್ ಈಗೋ ಇಲ್ಲಿ ಇದು 25 ಸೆಂಟ್ ಜಾಗ. ಇದೊಬ್ಬ ಶಿವಸುಬ್ರಹ್ಮಣ್ಯ ಅವನವ್ರ ಕೈಲಿದೆ. ಆ ಫ್ಲ್ಯಾಟ್ನ ತಗೋಬೇಕು. ನಮ್ಮ ಸ್ಟ್ರಕ್ಚರ್ ಇರೋದು ನೋಡಿದ್ರೆ ಈ ಶಿವರ್ ಪ್ಲಾಟ್ಗೆ ಆಕ್ಸೆಸ್ ಇಲ್ಲದೆ ಇರೋ ಹಾಗಿದೆ. ಈಗ ಬರೀ ಒಂದು ಸ್ಕೂಟರ್ ಹೋಗೋಷ್ಟು ಜಾಗ ಇದೆ. ಇವಾಗಲೇ ಅದನ್ನ ನಾವು ಕಡಿಮೆ ರೇಟಿಗೆ ತಗೋಬಹುದು. ಈ ಶಿವಸುಬ್ರಹ್ಮಣ್ಯ ಅವರ ಪ್ಲಾಟ್ನ ನೇರ ಎದುರುಗಡೆ ಈ ಕೆರೆಯ ದಡ ಇದೆ. ಇದು ತುಂಬಾ ಚಿಕ್ಕ ರೋಡು. ಕರೆಕ್ಟಾಗಿ ಈ ಜಾಗದಲ್ಲಿ ಒಂದು ಬ್ರಿಡ್ಜ್ನ ನಮ್ಮ ಖರ್ಚಲ್ಲಿ ನಾವು ಕಟ್ಟಿದ್ರೆ
ಗೌರ್ಮೆಂಟ್ ಅವರು ಸ್ವಲ್ಪ ವಿಷಯಕ್ಕೆ ಅಡ್ಜಸ್ಟ್ ಮಾಡ್ಕೋತಾರೆ. ಅದನ್ನೆಲ್ಲ ಹೇಗೆ ಮಾಡಬೇಕು ಅಂತ ನಿಮಗೆ ಗೊತ್ತಲ್ವಾ? ಸೊ ನಾವು ಗೌರ್ಮೆಂಟ್ನ ಮುಂದಿಡಕ್ಕೆ ಹೋಗ್ತಿರೋ ಒಂದು ಬೋನಸ್ ಈ ಬ್ರಿಡ್ಜ್ ಬಂದ್ರೆ ಹೈವೇಯಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಈಸಿ ಆಗುತ್ತೆ. 3/1 ಭಾಗ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಗೌರ್ಮೆಂಟ್ ನನ್ನ ಕಡೆ ಬಂದ್ಬಿಡುತ್ತೆ. ಗುಡ್. ನೀನು ಈ ಕೂಡಲೇ ಡ್ರಾಫ್ಟ್ನ ರೆಡಿ ಮಾಡು. ಮಿನಿಸ್ಟ್ರ್ ಜೊತೆ ಮಾತಾಡಿ ಆಮೇಲೆ ಹೇಳ್ತೀನಿ. ಈಗ ನೀನು ಹೋಗು. ಆದ್ರೆ ಈ ಮಾತು ನಮ್ಮಿಬ್ರ ನಡುವೆ ಮಾತ್ರ ಇರಬೇಕು. ಸೀಕ್ರೆಟ್ಸ್ ಲೀಕ್ ಆಗ್ತಿದೆ ಈ ರೂಮಿಂದ. ಈಗ ಹೊರಗಡೆ ಹೋಗಿರೋ ಯಾರಿಂದಲಾದ್ರೂ ಆಗ್ತಿರಬಹುದು. ಬಟ್ ವೈ ಟೇಕ್ ಚಾನ್ಸ್? ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಶುರುವಾಗೋವರೆಗೂ ದಿಸ್ ಶುಡ್ ಬಿ ಬಿಟ್ವೀನ್ ಅಸ್. ನಿಮಗೆ ಗೊತ್ತಾ ರವಿ, ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತ ನಾನು ಭಯಪಡ್ತಿಲ್ಲ. ಎಲ್ಲ ಮುಗಿದ್ಮೇಲೆ ಡ್ಯಾಡಿ ಮುಂದೆ ಹೋಗಿ ನಿಂತ್ಕೊಂಡು ಈಟನ್ ಯೂನಿವರ್ಸಿಟಿಲಿ ಡಿಗ್ರಿ ಟಾಪರ್ ನಾನು ಅಂತ ಹೇಳಿದ್ರೆ ನಗ್ತಾರೆ. ಅಪ್ಪನ ಮುಂದೆ ನೀನು ನನ್ನ ಮರ್ಯಾದೆನ ಕಾಪಾಡಬೇಕು. ದಟ್ಸ್ ಮೈ ಜಾಬ್ ಸರ್. ಥ್ಯಾಂಕ್ ಯು. ಪಪ್ಪ, ಹ್ಮ್ ಇದನ್ ಕಂಪ್ಲೀಟ್ ಮಾಡಿದ್ಮೇಲೆ ತಾನೇ ಹೋಗಕ್ಕಾಗೋದು. ಓಕೆ ಪಾರು, ಆ ಫೋನ್ ತಗೋ. ಹಲೋ, ನಿಮ್ ಗಂಡ ಇಲ್ವಾ? ರವಿ ಇಲ್ಲೇ ಇದ್ದಾನೆ, ಕೊಡ್ತೀನಿ. ಬೇಡ, ನಾನು ಹೇಳ್ತಿರೋದು ಅವ್ನ್ ತಲೆಗೆ ಹೋಗ್ತಾ ಇಲ್ಲ. ಬೇರೆಯವ್ರ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಹೇಳ್ಬಿಡು ಅವನ್ಗೆ. ಓವರ್ ಸ್ಮಾರ್ಟ್ ಆಗಿ ಆಡ್ಬೇಡ ಅಂತ ಹೇಳು. ಇದೇ ತರ ಕೆಲ್ಸಗಳು ಮಾಡ್ತಾ ಹೋದ್ರೆ ಅವನ್ನ ಫೋಟೋಲ್ ನೋಡ್ಬೇಕಾಗತ್ ನೀನು. ಸ್ವಲ್ಪ ದಿನ ಇರ್ಲಿಲ್ಲ ಅನ್ಕೊಂಡೆ, ತಿರ್ಗಾ ಶುರು ಆಯ್ತು. ಏನಾಯ್ತು? ಬೆದರಿಕೆ ಕಾಲ್. ಕೈ ಮುರಿದ್ಬಿಡ್ತೀನಿ, ಕಾಲ್ ಮುರಿದ್ಬಿಡ್ತೀನಿ ಅಂತ. ನೀವೇನಾದ್ರೂ ದುಡ್ಡು ಕೊಟ್ಟು ಮಾಡಿಸ್ತಿದ್ದೀರಾ ಅಂತ ನನಗ್ ಡೌಟು. ಯಾಕೆ? ನನ್ ಮುಂದೆ ಸ್ಕೋಪ್ ತಗೊಳ್ಳೋದಿಕ್ಕೇನೋ, ನಾನ್ ತುಂಬಾ ದೊಡ್ಡ ಮನುಷ್ಯ ಅಂತ ತೋರಿಸ್ಕೊಳಕ್ಕೇನೋ. ಇಡೀ ಭೂಮಿಲಿ ಹೆಣ್ಣಾಗುಟ್ಟಿರೋ ಒಬ್ಳಿಂದ ಮಾತ್ರ ಈ ರೀತಿ ಯೋಚನೆ ಮಾಡಕ್ಕಾಗೋದು. ಸುಮ್ನೆನಾ? ಪದ್ಮಶ್ರೀ ಲೆಫ್ಟಿನೆಂಟ್ ಕರ್ನಲ್ ಭರತ್ ಮೋಹನ್ ಲಾಲ್ ಹೇಳಿದ್ದು, ಆರ್ಮಿಲಿ ಲೇಡೀಸ್ ಫೋರ್ಸ್ ಜಾಸ್ತಿ ಬೇಕು ಅಂತ ಹೇಳಿದ್ದು. ಎಂಥ ಒಂದು ವಕ್ರ ಬುದ್ಧಿ. ಅಮ್ಮು, ಬೇಗ ಈ ಹಾಲ್ನ ಕುಡ್ದು ಖಾಲಿ ಮಾಡಿಬಿಟ್ಟ. ಆಗ್ಲೇ ಬಿಗ್ಗಲ್ ಆಗ್ತೀಯ, ತಗೋ. ಅಂದ್ರೆ ಬಿಗ್ಗಲ್ ಆದ್ಮೇಲೆ ಸ್ಕೂಲಿಗೆ ಹೋಗ್ಬೋದಲ್ವಾ? ಬೇಡ, ನಾವ್ ಕಾಲೇಜ್ಗೆ ಹೋಗೋಣ. ಹೇ ಆನ್ಸಿ, ಒಬ್ಳೆ ಬಂದ್ಯಾ? ಹಾ, ಬಾ ಬಾ. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ. ಓ ಥ್ಯಾಂಕ್ ಯು. ನೀನ್ ಯಾವಾಗ ಬಂದೆ? ನೆನ್ನೆ. ಆಹಾ, ಈ ಗಿಫ್ಟ್ ಎಲ್ಲ ಯಾಕೆ ತಂದೆ? ನೆಕ್ಸ್ಟ್ ಮಂತ್ ನಿನ್ ಬರ್ಡೇ ಅಲ್ವಾ? ನನ್ನ ಹತ್ರ ಗಿಫ್ಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ, ನಾನ್ ಕೊಡಲ್ಲ. ಇಲ್ ನೋಡು ಪಾರು, ನಿನ್ ಗಂಡ ಸಂಪಾದನೆ ಮಾಡೋದನ್ನ ಹಾಗೆ ಇಡ್ದೆ ನಮ್ಗೂ ಕೊಡು. ಅಮ್ಮು ಇಲ್ಲೇ ಇದ್ಯಾ? ಸಾರಿ ಆಂಟಿ ನೋಡ್ಲಿಲ್ಲ. ಆನ್ಸಿ ಆಂಟಿ, ಯು ಹ್ಯಾವ್ ಪುಟ್ ಆನ್ ವೇಟ್. ಓ, ನಿಮ್ಮ ಅಮ್ಮ ಏನು ತುಂಬಾ ಸಣ್ಣ ಇದ್ದಾರಾ? ಹೋಗೆ. ನೀನ್ ಯಾವಾಗ ಬಂದೆ? ಜಸ್ಟ್ ನಾವ್. ಆನ್ಸಿ, ನೀನ್ ಸ್ವಲ್ಪ ತೆಳ್ಳಗಾಗಿದ್ಯಾ? ಆಹಾ, ಇದೊಳ್ಳೆ ಚೆನ್ನಾಗೈತಲ್ಲ. ಈಗ ತಾನೇ ನಿಮ್ ಮಗಳು ದಪ್ಪಾಗಿದ್ಯಾ ಅಂದ್ಲು. ಅದು ನಿನ್ನನ್ ಕಂಪೇರ್ ಮಾಡಿ ಹೇಳಿರ್ತಾಳೆ. ಫ್ರೇಮಲ್ಲಿ ನಾನ್ ಬಂದ್ಮೇಲೆ ಬ್ಯಾಲೆನ್ಸ್ ಆಗಿರುತ್ತಲ್ವಾ? ಆನ್ಸಿ, ನೀನ್ ಇವಳಿಗೆ ಡಯಟ್ ಬಗ್ಗೆ ಸ್ವಲ್ಪ ಹೇಳ್ಕೊಡು. ನಾನ್ ಹೀಗೆ ಹೊಟ್ಟೆ ಮತ್ತೆ ಕಣ್ಣನ್ನ ಬೆಳೆಸ್ಕೊಂಡ್ ತಿರುಗ್ತಿದ್ರೆ ನಾನು ಇವಳನ್ನ ಉಪವಾಸ ಹಾಕಿದೀನಿ ಅಂತ ಅನ್ಕೋತಾರೆ. ನೀವು ಮಾತ್ರ ಸಣ್ಣ ಆಗಲ್ಲ, ಆದ್ರೆ ನನಗ್ ಮಾತ್ರ ಅಂತೀರಾ. ಅಯ್ಯಯ್ಯೋ, ನನ್ನನ್ನು ಸೇರಿಸಿ ನೀನ್ ತೆಳ್ಳಗಾಗ್ತಾ ಇದೀಯಾ. ನಾಳೆನೇ ತಾನೇ ನಿಮ್ ಪಾರ್ಟಿ. ಇವಳನ್ನ ನಾನು ಪೂರ್ತಿಯಾಗಿ ಫ್ರೀ ಮಾಡ್ತಿದ್ದೀನಿ. ಅಮ್ಮ, ಹೆಂಡತಿ, ಈ ತರ ರೆಸ್ಪಾನ್ಸಿಬಿಲಿಟೀಸ್ ಯಾವುದೂ ಇಲ್ಲ. ಕಾಲೇಜಲ್ಲಿ ಇವಳಿಗೆ ಏನಂತ ಕರಿತಾ ಇದ್ರಿ? ಮರಕುಟ್ಕ. ಎಲ್ಲಾ ಫ್ರೀಡಮ್ನು ಎಂಜಾಯ್ ಮಾಡ್ಲಿ ನನ್ನ ಮಾರುಕಟ್ಟಕ್ಕೆ ಹೆಂಡತಿ. ಸೊ ಟೇಕ್ ಕೇರ್. ನಾನು ಕಾಲ್ ಮಾಡ್ತೀನಿ. ಅಮ್ಮು ಪುಟ್ಟಿ, ಅಪ್ಪಂಗೋಸ್ಕರ ಫ್ಲಾಟ್ ಕಟ್ತಿದ್ಯಾ? ಅಲ್ಲ, ಮನೇನ. ಓ, ಮನೇನಾ? ಇಂಥ ಗಂಡ ಸಿಗೋದಕ್ ನೀನ್ ಪುಣ್ಯ ಮಾಡಿರ್ಬೇಕು. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಶ್ಯಾಮ್, ಮರಿಯಾ, ಆಫೀಸ್ ಟೈಮಲ್ಲಿ ಮಾತಾಡ್ತಾ ಇದ್ದೀರಾ? ಕ್ಯಾರಿ ಆನ್. ಆಂಟೋನಿ. ಹಾಯ್ ರವಿ. ಜೇಮ್ಸ್ ಅಣ್ಣ, ಒಂದು ಕಾಫಿ. ಹೇಳು. ಏನಿಲ್ಲ, ನಾಳೆನೇ ಅಲ್ವಾ ಹೊಸ ಪ್ರಾಜೆಕ್ಟ್ ಲಾಂಚು. ಎಸ್. ಮರೈನ್ ಮಿರಾಜ್ ನಮ್ಮ ಕಂಪನಿಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಜೆಕ್ಟ್. 2 ವರ್ಷ ಎಲ್ಲ ಬಿಟ್ಟು ತುಂಬ ಕಷ್ಟಪಟ್ಟು ನಾನು ಸ್ಟಾರ್ಟ್ ಮಾಡಿದ್ದು ಡ್ರೀಮ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಿದ್ದಂಗೆ ನಾನೇ ಇಲ್ಲ ಅದರಲ್ಲಿ. ಮತ್ತೆ ನಿನ್ನ ಪ್ರಾಜೆಕ್ಟ್ ಲೀಡ್ ಮಾಡ್ಯಾರೆ. ನೀ ಬಂದು ಹೊಸದ್ರಲ್ಲೇ ನನ್ನ ಪ್ರಾಜೆಕ್ಟ್ ತೊಗೊಂಬಿಟ್ಟೆ. ಈಗ ಇದನ್ನು ಒಳ್ಳೇದು. ಏನು ಆಂಟೋನಿ ಮಾತಾಡ್ತಾ ಇದೀಯಾ? ನನಗೆ ಆ ಮೆರನ್ ಮಿರೇಜ್ ಮೇಲೆ ಯಾವ ಆಸೆನೂ ಇಲ್ಲ. ಕಂಪ್ನಿ ಕೊಡ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಆದರೆ ನಿನಗಿಂತ ಒಂದು ಆಸೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನೀನು ಹೇಳ್ಬೋದಿತ್ತಲ್ಲ.
ಒಂದು ಕೆಲಸ ಮಾಡಬಹುದು. ನಾಳೆ ಮೀಟಿಂಗ್ ಮುಗಿದ್ಮೇಲೆ ನಿನ್ನ ಪ್ರಾಜೆಕ್ಟ್ ಲೀಡ್ ಮಾಡಬೇಕು ಅಂತ ನಾನು ನವೀನ್ ಸರ್ ಹತ್ರ ಮಾತಾಡ್ತೀನಿ. ಟ್ರಸ್ಟ್ ಮೀ ಮ್ಯಾನ್, ಐ ಆಮ್ ನಾಟ್ ಬ್ಲಫಿಂಗ್. ನಾನು ಮಾತಾಡ್ತೀನಿ. सुहानी रात ढल चुकी, ना जाने तुम कब आओगे. सुहानी रात ढल चुकी, ना जाने. ಮೈ ಫ್ರೆಂಡ್ಸ್, ನೀವೆಲ್ಲರೂ ಫುಲ್ಲಾ? ಮುಗೀತು. ನಾನಿನ್ ಆಡಲ್ಲಪ್ಪ. ಇವನು ಆಡ್ತಿದ್ರೆ ನಾನು ಸೋತೋಗ್ಬಿಡ್ತೀನಿ. ಎಲ್ಲ ಇವನೇ ತೊಗೊಂಡೋಗ್ಬಿಡ್ತಾನೆ. ಏನೋ ಮುಗೀತು ಅಂತ ಹೇಳ್ತಿದ್ದೀರಾ? ಸ್ವಲ್ಪ ಸುಮ್ಮನೆ ಇರಿ. ಇನ್ನೂ ಒಂದು ಪೆಗ್ ಆರ್ಡರ್ ಮಾಡಿ ಆಮೇಲೆ ಊಟ ಮಾಡ್ಕೊಂಡು ಅಯ್ಯೋ ಹೋಗೋಣ. ಬೇಡ ಬಿಡಪ್ಪ. ಸೆಕೆಂಡ್ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ನನ್ನ ವೈಫ್ ತುಂಬಾ ಸ್ಟ್ರಿಕ್ಟ್ ಆಗಿದ್ಲು. ಮನೆ ಒಳಗೆ ಕಾಲು ಇಡ್ತಿದ್ದಂಗೆನೆ ಕೈ ತುಂಬಾ ಮಾತ್ರೆ ಕೊಟ್ಬಿಡ್ತಾಳೆ. ಓಹ್, ಇನ್ನೊಂದು ಪೆಗ್ ಹೊಡೋದ್ರಿಂದ ನಿಮಗೇನೂ ಆಗಲ್ಲ. ಯಾಕಂದ್ರೆ ಅಮ್ಮನ್ನ ಏಮಾರಿಸ್ತಾನೆ ಇದ್ದೀರಾ. ಹೊಡಿತೀನಿ. ಬ್ರದರ್, ನೀವು ಆಟ ಚೆನ್ನಾಗಿ ಆಡ್ತಾ ಇದ್ದೀರಾ. ಈ ರವಿ ಇದನಲ್ಲ, ಇವನ್ ಜೊತೆ ನೀವು ಆಟ ಆಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆ ಹಾಗೆ ಹೇಳ್ತಿದ್ದೀರಾ? ಇದು ಗೇಮ್ ತಾನೆ. ನನ್ನ ಟೈಮ್ ಚೆನ್ನಾಗಿರೋದ್ರಿಂದ ಗೆಲ್ತಾ ಇದ್ದೀನಿ, ಹೌದು ತಾನೆ? ಹೌದು, ನಿನ್ ಟೈಮ್ ಅಂತೂ ಈಗ ತುಂಬಾನೇ ಚೆನ್ನಾಗಿದೆ. ಆಟದಲ್ಲಾಗ್ಲಿ ಬಿಸ್ನೆಸ್ ಅಲ್ಲಾಗ್ಲಿ. ನಮ್ಮ ಬ್ಲೂ ಸ್ಟಾರ್ ಗೋವಿಂದನ 70 ಸೆಂಟ್ ಲ್ಯಾಂಡ್, ಹೇ ಕ್ರೂ ಪಾರ್ಕ್ ಪಕ್ಕದಲ್ಲೇ ಇದೆಯಲ್ಲ, ಸೆಂಟ್ಗೆ 50 ರೂಪಾಯಿ ನೀನ್ ಜಾಸ್ತಿ ಕೊಟ್ಟೆ ಅಂತ ಇಟ್ಕೋ, ನನಗೆ 20 ರೂಪಾಯಿ ಲಾಸ್ ಆಗತ್ತೆ. ಅಂದ್ರೆ 20 ಲಕ್ಷ. ನನಗೆ ಅಡ್ವಾನ್ಸ್ನ ವಾಪಸ್ ಕೊಟ್ಬಿಡು. ಯಾಕೆ ಅಂದ್ರೆ ಅದು ಕೇಳೋದಿಕ್ ಚೆನ್ನಾಗಿಲ್ಲ ಅಲ್ವಾ? ಆಮೇಲೆ ಈ ಟೈಮ್ ಅಂತ ಹೇಳೋದು ತುಂಬಾ ಭಯಂಕರವಾಗಿದೆ. ಆ ಟೈಮ್ ರಿವರ್ಸ್ ಹೊಡಿತು ಅಂತ ತಿಳ್ಕೊ, ಕಿಂಗ್ ಹೋಗಿ ಜೋಕರ್ ಆಗ್ಬಿಡ್ತಾನೆ. ಜೋಕರ್ ಆಗೋದ್ ಬೇಡ, ಕಿಂಗ್ ಆಗೇ ಇರ್ಲಿ. ಇದರಿಂದ ನಿಮಗೇನಾದ್ರೂ ನಷ್ಟ ಆಗಿದ್ರೆ ಅದನ್ನ ಸರಿ ಮಾಡೋಣ. ಅದು ಹೇಗೆ? ಅದೆಲ್ಲ ಬೇಡ. ಇಲ್ ನೋಡು, ಈ ಊರಲ್ಲಿರೋ ಪ್ರತಿಯೊಬ್ರು ಕೂಡ ನನ್ನ ಹತ್ರ ದುಡ್ಡು ಇಸ್ಕೊಂಡು ಸಕ್ಸಸ್ ಆಗಿದ್ದಾರೆ. ಇಲ್ಲಿವರೆಗೂ ನಮ್ಮಪ್ಪನ ಹತ್ರ ನನ್ ಕೈ ಚಾಚಿಲ್ಲ. ಈಗ ನಿನ್ನ ಹತ್ರ ಚಾಚುತ್ತೀನ? ಕೊಟ್ಟಿರೋ ದುಡ್ಡನ್ನ ಹೇಗ್ ವಾಪಸ್ ತಗೋಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಇಲ್ಲಿಗೆ ಬಂದಿರೋದು ನಾನು. ಇಲ್ಲಿ ನೋಡು ರವಿ, ನಿನಗೆ ಒಳ್ಳೆ ಕೆಲಸ ಇದೆ ಅಲ್ವಾ, ಅದು ನೋಡ್ಕೋ. ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲೆಲ್ಲ ನೀನ್ ತಲೆ ಹಾಕ್ಬೇಡ, ಬಿಟ್ಬಿಡು ಅದನ್ನ. ಇಲ್ಲಿ ನೋಡಿ ಅಣ್ಣ, ನನಗ್ ನೀವು ತುಂಬಾ ಇಷ್ಟ. ಅದು ನೀವೀಗ ಹೇಳಿದ ದೊಡ್ಡವ್ರ ಜೊತೆ ಎಲ್ಲ ಸಂಬಂಧ ಇಟ್ಕೊಂಡಿದ್ದೀರಿ ಅಂತಲ್ಲ. ಒಂದ್ ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ಈ ಟೌನಲ್ಲಿ ಬದುಕೋಕ್ ಶುರು ಮಾಡಿದ್ಮೇಲೆ ಎಲ್ಲೋ ಮೈಸೂರು ಪಕ್ಕದಲ್ಲಿರೋ ಒಂದು ಕುಗ್ರಾಮದಿಂದ ನನ್ನ ಜೊತೆಗೆ ಬಂದು ನನ್ನ ಜೀವನದಲ್ಲಿ ತುಂಬಾ ಸಂತೋಷಗಳನ್ನು ಕೊಟ್ಟವ್ರು ನೀವು. ಅದು ನನಗೆ ಚಿಕ್ಕ ವಿಷಯ ಅಲ್ಲ. ಆದ್ರಿಂದ ನಿಮ್ಮ ಮೇಲೆ ನನಗೆ ಮರ್ಯಾದೆ ಮತ್ತು ಗೌರವ ಇದೆ. ಅದನ್ನ ನೀವು ಈ ರೀತಿ ಡೈಲಾಗ್ ಹೊಡೆದೆಲ್ಲ ಹಾಳು ಮಾಡ್ಕೋಬೇಡಿ, ಆಯ್ತಾ ಅಣ್ಣ? ಮತ್ತೆ ನನ್ನ ರಿಯಲ್ ಎಸ್ಟೇಟ್ ವಿಷಯ. ನನಗೊಬ್ಳು ಮಗಳಿದ್ದಾಳೆ. ನಮ್ಮಪ್ಪ ನನಗೇನು ಕೊಡ್ಲಿಲ್ಲ, ನಾವಾದ್ರೂ ಕೊಡೋಣ. ಅದಲ್ವೇ ನಮ್ ಕರ್ತವ್ಯ. ನೀನ್ ಹೇಳ್ತಾ ಇರೋದೆಲ್ಲ ಸರಿನಪ್ಪ. ತುಂಬಾ ಸಾಫ್ಟ್ ಆಗಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಆದ್ರೆ ಒಂದು ನೆನ್ಪಿಟ್ಕೋ, ನಿನಗ್ ಗೊತ್ತು ಅಲ್ವಾ, ನಾನು ಒಂದ್ಸಲ ಕೈ ಇಟ್ಮೇಲೆ ಮುಗೀತು. ನಿನಗೋಸ್ಕರ ಒಂದು ಚಿಕ್ಕ ಬಾಂಬ್ನ ಹೇಗಿಡ್ಬೇಕು ಅಂತ ಯೋಚಿಸ್ತಿದ್ದೀನಿ. ಡೇವಿಡ್ ಅಣ್ಣ, ನಮಗೋಸ್ಕರ ಡೈಲಿ ಹಾಡೋ ನಮ್ ಪ್ರೀತಿಯ ಹತ್ರ ಇಲ್ವಾ? 2 ಪೆಗ್ ಹೊಡೆದ್ಮೇಲೆ ಅವರು ಕೊಂಕಣಿ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರಲ್ವಾ, ತೊಗೆಲ್ ಬೊಪ್ಪಾಕ ಬುದ್ಧಿ ಸಿಕ್ಕೇಸಿ ರೆಂಡೈ ಪುತ. ಅಮ್ಮ ರೈಟ್ ಅತ್ರಿ? ಹಾ, ಅದ್ರ ಅರ್ಥ ಏನು ಅಂತೇಳಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳಿ. ಬರ್ತೀನಿ, ನಾನು ಹೊಡ್ತೀನಿ. ಹಾ ಸರಿಪಾ. ಹಾ ಆಂಟೋನಿ. ನವೀನ್ ಸರ್, ಯಾರವಿ? ಒಂದ್ ನಿಮಿಷ. ಇದು ರೆಕಮೆಂಡೇಶನ್ ಅಲ್ಲ, ಒಂದು ಸಜೆಷನ್. ನಮ್ ಪ್ರಾಜೆಕ್ಟ್ಗೆ ಬೇರೊಬ್ರು ಲೀಡರ್. ನಿನಗಿಂತ ಬೆಸ್ಟ್ ಯಾರಿದ್ದಾರೆ ರವಿ? ಇಲ್ಲ, ಆಂಟೋನಿಗೆ ಇದ್ರಲ್ಲಿ ಇಷ್ಟ ಇದೆ. ನನಗಿಂತ ಚೆನ್ನಾಗಿ ಅವ್ರು ಕೆಲಸ ಮಾಡಬಹುದು. ಮತ್ತು ಅವರ ಬೇಸಿಕ್ ಟೇಸ್ಟೇ ಮರೈನ್ ಸ್ಟ್ರಕ್ಚರ್ ಮತ್ತು ಅದರ ಡಿಸೈನ್. ನೋ. ವೈ ಸರ್? ಇದನ್ನ ನೀನೇ ಲೀಡ್ ಮಾಡ್ಬೇಕು ರವಿ. ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ. ಡ್ಯಾಡಿ ನಿನಗೆ ಜವಾಬ್ದಾರಿ ವಹಿಸಿದ್ದಾರೆ. ಅವರು ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತಾರೆ. ಗುಡ್ ಡೇ. ಆಂಟೋನಿ, ನನ್ನ ಕೈಲಾಗಿದ್ದನ್ನ ನಾನು ಮಾಡಿದೆ. ಮಾಡ್ದಾಗ ನಟಿಸ್ದೆ. ಇದ್ರಲ್ಲೆಲ್ಲ ಬುದ್ಧಿವಂತ ನೀನು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಆನಂದ್. ಸರಿಯಾದ ದಾರಿ ಗೊತ್ತಿಲ್ಲ ಸರ್ಗೆ. ನಾನು ಬರ್ತಾ ದಾರಿಲಿ ಕಾಲ್ ಮಾಡ್ತೀನಿ. ನಾನು ಮಧ್ಯಾಹ್ನದಷ್ಟೊತ್ತಿಗೆ ಅಲ್ಲಿಗೆ ಬಂದ್ಬಿಡ್ತೀನಿ ಸರ್. ಓಕೆ ಸರ್. ಪಾರು, ನವೀನ್ ಅವರ ಅಪ್ಪ
ಕೃಷ್ಣಮೂರ್ತಿ ಸರ್ ನಮ್ ಚೇರ್ಮನ್ ನಂತರದ ಒಬ್ಬ ರೀಜನಲ್ ಹೆಡ್ನ ಅವ್ರ ಗೆಸ್ಟ್ ಹೌಸ್ಗೆ ಕರಿತಾ ಇದ್ದಾರೆ ಅಂತಂದ್ರೆ ಇಟ್ ಮೀನ್ ಸಮಥಿಂಗ್ ಬಿಗ್. ಏನೇ ಆದ್ರೂ ಒಂದಿನ ಉಳ್ಕೋಬೇಕಾಗಿ ಬರುತ್ತೆ, ತುಂಬಾ ಜನಗಳ ಜೊತೆ ಕುಡಿಬೇಕಾಗಿ ಬರುತ್ತೆ, ಕುಡ್ದಿರೋರು ಮಾತಾಡೋದನ್ನ ಕೇಳಬೇಕಾಗತ್ತೆ. ಅವ್ರ ಜೀವನ ಶುರು ಮಾಡ್ದಾಗಿಂದ ಸೌತ್ ಇಂಡಿಯಾದಲ್ಲೇ ದೊಡ್ಡ ಬಿಲ್ಡರ್ ಹೇಗಾದ್ರು ಅಂತ ಎಲ್ಲಾ ಕಥೆನೂ ಹೇಳ್ತಿರ್ತಾರೆ. ಆದ್ರೆ ಬೆಳಕರಿಯುವಾಗ ರವಿ ಅಬ್ರಹಂ ಬಹುಶಃ ಈ ಕಂಪ್ನಿಗೆ ವೈಸ್ ಪ್ರೆಸಿಡೆಂಟ್ ಆಗಿ ರಿಯಲಿ ಗ್ರೇಟ್. ಹಾಗಿದ್ರೆ ನಾಳೆ ನೀವು ಖಂಡಿತ ಹೋಗ್ಲೇಬೇಕು. ಹಾಗಿದ್ರೆ ನಾಳೆ ಪಾರ್ಟಿನ ಕ್ಯಾನ್ಸಲ್ ಮಾಡ್ತೀನಿ. ಅಮ್ಮನ್ನ ನಾನ್ ನೋಡ್ಕೋತೀನಿ. ನೋ ವೇ. ಆನ್ಸಿ ಹತ್ರ ಎಲ್ಲಾ ಪ್ಲಾನ್ ಹೇಳ್ಬಿಟ್ಟೆ. ನೀನ್ ಅವಳ ಹತ್ರ ನನ್ನ ಮುಟ್ಟಾಳನ್ ಮಾಡ್ಬೇಡ. ನೀನೊಂದ್ ಕೆಲ್ಸ ಮಾಡು, ಕೆಲವೊಮ್ಮೆ ಮಗು ನೋಡ್ಕೊಳಕ್ ಒಬ್ರು ಆಯಾ ಬರ್ತಿದ್ರಲ್ಲ, ಅವ್ರ ಹೆಸರೇನು? ಸಿಸಿಲಿ. ಹಾ ಅವ್ರೆ. ಅವಳ ಹತ್ರ ಆದ್ರೆ ಅಮ್ಮು ಇರ್ತಾಳೆ. ಹಾ ಹಾಗಾದ್ರೆ ನಾನು ಹೋಗ್ತಾ ದಾರಿಲಿ ಡ್ರಾಪ್ ಮಾಡ್ತೀನಿ. ಓಕೆ, ನಾನು ಅವಳಿಗೆ ಕಾಲ್ ಮಾಡಿ ನೋಡ್ತೀನಿ. ಓಕೆ. ಸೇವಾಲ್ ಕಡೆಯವ್ರ ತಾನೆ? ಬಿಯಾಟ್ರಿಸ್, ಸಿಸಿಲಿಗ್ ಬೇರೆ ವರ್ಕ್ ಇದೆ, ಅದಕ್ಕೆ ನಾನು ಬಂದೆ. ಬನ್ನಿ. ಸ್ವಲ್ಪ ಲೇಟ್ ಆಯ್ತು, ಟ್ರಾಫಿಕ್ ತುಂಬಾ ಇತ್ತು. ಪರವಾಗಿಲ್ಲ, ನಾವಿನ್ನೂ ರೆಡಿ ಆಗ್ತಾ ಇದೀವಿ. ಮಗು ಎಲ್ಲಿ? ಅಮ್ಮು. ಮಗು ಹೆಸರೇನು? ಮಗು ಅಲ್ಲ, ಅಮಿತಾ ಸೂಸನ್ ಎಬ್ರಹಾಂ. ಏಯ್ ಚೆನ್ನಾಗಿದೆ. ನೀವ್ ರೆಡಿ ಆದ್ರಾ? ಮತ್ತಿನ್ನೇನು, ನಿಮಗೆ ಲಿಫ್ಟಿಗೂ ಮಸ್ಕರ ಅವಶ್ಯಕತೆ. ನಾನು ಎಕ್ಸ್ಟ್ರಾ ಅಂಡರ್ವೇರ್ ತಗೊಂಡ್ರೆ ಸಾಕು. ಚಿ, ತುಂಬಾ ಮಾತಾಡ್ಬೇಡಿ. ನಿಮ್ಮನ್ ಯಾರು ಆಫೀಸಲ್ಲಿ ಇಟ್ಕೊಂಡಿದ್ದಾರೆ? ಮತ್ತೆ ಸಿಸಿಲಿ ಬಂದಿಲ್ಲ, ಬೇರೆ ಯಾರೋ ಬಂದಿದ್ದಾರೆ. ಬಿಯಾಟ್ರಿಸ್. ಬಿಯಾಟ್ರಿಸಾ? ಆ ಹೆಸರೇ ಒಂಥರ ಇದೆಯಲ್ಲ. ಛೇ, ಇಲ್ವಾ? ಬಿಯಾಟ್ರಿಸ್ ಏನೋ. ಅಮ್ಮ ಮುತ್ತು ಕೊಡೋದಾ? ಜಾಗ್ರತೆ ಆಗಿರಿ, ಸ್ವಲ್ಪ ಕಷ್ಟನೇ. ಅಮ್ಮ ಪುಟ್ಟಿ, ನಿಮ್ಮಮ್ಮ ಏನ್ ಹೇಳ್ತಿದ್ಲು? ನಾ ಡುಮುಗಿದ್ದೀನಿ ಅಂತನಾ? ಇಲ್ವಲ್ಲ, ನೀವ್ ಪರ್ಫೆಕ್ಟ್ ಆಗೇ ಇದ್ದೀರಾ. ನೋಡ್ದೆ ನೀನು? ಅವಳು ಹಾಗೆ ಹೇಳ್ತಾಳೆ. ಅವಳ ಹೀರೋಸ್ ಯಾರು ಗೊತ್ತಾ? WWF ರೌಡಿಗಳು. ಅವರು ರೌಡಿಗಳಲ್ಲ, ಕೇನ್. ಹಾಳು ಮಾಡ್ಬಿಟ್ಯಾ? ಸರಿ ಬಿಡು, ನಂಗೊಂದು ಮುತ್ತು ಕೊಡು. ಓಕೆ ಓಕೆ. ಬಿಯಾಟ್ರಿಸ್, ಗೊತ್ತಲ್ವಾ ಪಾರು ಒಂದ್ ಪಾರ್ಟಿಗೆ ಹೋಗ್ತಿದಾರೆ ಅಂತ. ಎಷ್ಟೇ ಲೇಟ್ ಆದ್ರೂ ಅವಳು ಬಂದ್ಮೇಲೆ ನಿನ್ ಮನೆಗೆ ಹೋಗ್ಬೇಕು. ಹಾಗೆ ಆಗ್ಲಿ. ಪಾರು, ನನ್ನ ಮೊಬೈಲ್ ಚಾರ್ಜರ್ನ ಗಾಡಿಲಿ ಇಲ್ಲ ಇಲ್ಲ, ನೀವದನ್ನ ಇಟ್ಟಿರ್ಲಿಲ್ಲ, ನಾನೇ ಇಟ್ಟೆ. ನೀನ್ ಇಲ್ಲದೆ ಇದ್ದಿದ್ರೆ ನಾನು ಹೇಗ್ ಮಾಡ್? ಸಾಕು ಸಾಕು, ಹೊರಡಿ ಮೊದ್ಲು. ಒಂದ್ ಕಾಂಪ್ಲಿಮೆಂಟ್ ಕೊಡೋಣ ಅಂತ ಅನ್ಕೊಂಡೆ, ಬೇಡ ಅಂದ್ರೆ ಬೇಡ. ಬಾಯ್ ಅಮ್ಮು, ಲವ್ ಯು. ಬಾಯ್. ಈ ಬಿಯಾಟ್ರಿಸ್ ಜೊತೆ ಅವಳು ಇರ್ತಾಳಲ್ವಾ? ನೆನ್ನೆ ನಾನು ಹೇಳಿದ VP ಪೋಸ್ಟು ನನಗೆ ಸಿಗ್ಲಿಲ್ಲ ಆದ್ರೆ ಹೆಡ್ ಆಫ್ ಆಪರೇಷನ್ ಆಗಿದ್ರು 80% ಹೈಕ್ ಸಿಗುತ್ತೆ. ನಾವು ಒಂದ್ಸಲ ಮಿರಾನ್ ಫ್ಲಾಟಿಗೆ ಹೋಗಿ ನೋಡಿದ್ವಲ್ಲ, ಸಮುದ್ರ ತೀರದಲ್ಲಿರೋ ಬಾಲ್ಕನಿ ನಿನಗಿಷ್ಟ ಆಗಿತ್ತಲ್ಲ, ಅದನ್ನ ತಗೋಬೇಕು. ಛೇ, ನಿಮ್ಗಿನ್ನೂ ನಾಪ್ಕ ಇದ್ಯಾ? ನಾನೇನೋ ಸುಮ್ನೆ ಬಾಯಿ ಮಾತಿ ಕೇಳ್ದೆ. ಇದನ್ನು ಮಾಡದೆ ಇದ್ರೆ ಇದೆಂತ ಜೀವನ. ಅಲ್ಲೊಬ್ರು ಅಜಯ್ ಅಂತ ಇದ್ರಲ್ವಾ, ಆರ್ಕಿಟೆಕ್ಚರ್, ಅವರೇ ಅಲ್ಲಿ ಈಗ ಮಾರ್ಕೆಟಿಂಗ್ ಹೆಡ್, ಅವರಲ್ಲೇ ಇರ್ತಾರೆ. ನನ್ನ ಗಾಡಿ ಸ್ವಲ್ಪ ರಿಪೇರಿ ಆಗಿದೆ, ಸ್ವಲ್ಪ ಲಿಫ್ಟ್ ಕೊಡೋಕ್ಕಾಗತ್ತಾ? ಥ್ಯಾಂಕ್ಸ್. ಸಿಟಿ ಸೆಂಟ್ರಿಗೆ ಹೋಗ್ತಾ ಇದ್ದೆ ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ. ಅದ್ರ ಜೊತೆಗೆ ಸ್ಪೀಡ್ ಪಾರ್ಸಲ್ ಸರ್ವಿಸಲ್ಲಿ ಒಂದು ಅಪಾಯಿಂಟ್ಮೆಂಟ್ ಇತ್ತು.
ಇವಾಗ ನೋಡಿದ್ರೆ ಕಾರ್ ಬೇರೆ ಸ್ವಲ್ಪ ರಿಪೇರಿ ಆಗಿಬಿಡ್ತು. ಇವತ್ತು ಮಾತ್ರ ಅಲ್ಲ, ಯಾವಾಗಲೂ ಹೀಗೆ ಆಗ್ತಾ ಇರುತ್ತೆ. ನಿಮ್ಮ ಹೆಸರು ಏನು ಅಂತ? ರವಿ, ರವಿ ಅಬ್ರಹಂ. ಇವರು ನಿಮ್ಮ ವೈಫು ಅಲ್ವಾ? ಹಾ, ಪಾರ್ವತಿ. ಓ, ಹಾಗಾದರೆ ಇಂಟರ್ಕಾಸ್ಟು ಅಲ್ವಾ? ಅದೇ ಅದೇ. ಎಲ್ಲಿ ಕೆಲಸ ಮಾಡೋದು? ಜಾಬ್? 18 ಟವರ್ಸ್. ಅದು 20ನೇ ಮಹಡಿನಾ? 21. ಅದೇ ಅದೇ, ಅಲ್ಲಿಗೆ ನಾನು ಬಂದಿದ್ದೀನಿ. ಸುಮ್ಮನೆ ಬರಲಿಲ್ಲ, ಅಲ್ಲಿ ಸ್ವಲ್ಪ ಕೆಲಸ ಇತ್ತು ನನಗೆ. ಅಲ್ಲಿಗೆ ಬಂದಿದ ತಕ್ಷಣ ಒಂದು ಚಿಕ್ಕ ಪ್ರಾಬ್ಲಮ್ಮು, ಈ ಟಾಯ್ಲೆಟಾ? ಅದೇ, ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಾ ಇದ್ದ 3ನೇ ಮಹಡಿಲಿ. ಪ್ರೈಮ್ ಫೋಕಸ್. ಪ್ರೈಮ್ ಫೋಕಸ್. ಅವ್ರು ಅಲ್ಲಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು. ಅವನ ಆಫೀಸ್ಗೆ ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡೆ. ಇದು ಯಾವ ಕಾರು? ಫಾರ್ಚುನರ್. ನನ್ನ ಹತ್ರ ಒಂದು ಕಾರ್ ಬಗ್ಗೆ ಹೇಳಿದ್ರು. ಈ ಕಾರ್ ಬಗ್ಗೆ ಅಲ್ಲ, CRV 2005 ಮಾಡಲ್. ಒಂದು 12 ಲಕ್ಷ ರೂಪಾಯಿ ಹೇಳಿದ್ರು. ನನ್ನ ಹತ್ರ ಅಷ್ಟೊಂದು ದುಡ್ಡು ಇರ್ಲಿಲ್ಲ. 2005 ಮಾಡೆಲ್ 12 ಲಕ್ಷ ಕರೆಕ್ಟೇ? ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದ್ದೆ. ಸಿಕ್ಕಿದ್ರೆ. ನಿಮ್ಮ ಗಾಡಿ? ಹಳೆ ಕಾರು, 98. ಸ್ವಲ್ಪ ದಿವಸದಿಂದ ಪ್ರಾಬ್ಲಮ್ ಆಗ್ತಾನೆ ಇದೆ. ನನ್ನ ಮೇಲೇನೋ ಕೋಪ ಅನ್ಸುತ್ತೆ, ರಿಪೇರಿ ಆಗ್ತಾನೆ ಇರುತ್ತೆ. ನಗ್ಬೇಡಿ, ಒಬ್ಬ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯನಿಗೂ ಒಂದು ಬಂಧನ ಆಗುತ್ತಲ್ಲ. ನೀವೇ ನೋಡಿ, ನಾನು ಬಂದು ಸ್ವಲ್ಪ ಹೊತ್ತು ತಾನೇ ಆಗಿದ್ದು, ನಾವೀಗ ಕ್ಲೋಸ್ ಆದ್ವಲ್ವಾ? ಕಾರ್ಗಳು ಹಾಗೇನೆ. ಆದ್ರೆ ಕೆಲವ್ರು ಇರ್ತಾರೆ, ಮದುವೆ ಆಗಿ ಒಂದು 10-20 ವರ್ಷ ಆದ್ರೂ ಕೂಡ ಹೆಂಡತಿ ಹತ್ರ ಮಾತೇ ಆಡೋದಿಲ್ಲ. ನನಗೂ ನನ್ನ ಕಾರ್ಗೂ ಹಾಗೆ ಅನ್ಸುತ್ತೆ. ಯಾವಾಗ್ಲೂ ಸಮಸ್ಯೆನೆ. ಪೆಟ್ರೋಲ್ ಅವಾಗವಾಗ ಹಾಕ್ಸ್ತಾನೆ ಇರ್ತೀನಿ, ಆದ್ರೆ ನಾನು ಕಮ್ಮಿ ಮಾಡಿದ್ದೀನಾ? ಲೆಫ್ಟ್ ಅಲ್ಲ, ರೈಟ್. ಸಿಟಿ ಸೆಂಟರ್ ತಾನೇ? ಈ ಕಡೆನೆ? ಇಲ್ಲ, ಬಲ್ಗಡೆನೆ. ಅಲ್ಲ ಇವ್ರೆ, ಇದೇ ದಾರಿ. ರೈಟ್ ಕಟ್ ಮಾಡಿ. ಇದೇ ಕಣ್ರಿ ದಾರಿ. ನನಗೆ ಗೊತ್ತಿಲ್ವಾ? ಕಾರನ್ನ ರೈಟಿಗೆ ತಿರುಗಿಸೋ. ಏನಂದೆ? ಕಾರನ್ನ ರೈಟಿಗೆ ತಿರುಗಿಸೋ. ಕಾರನ್ನ ನೇರವಾಗಿ ಓಡಿಸು. ಇದನ್ನು ಅದಮುದೆ ಅಂದ್ರೆ ತಲೆ ಛಿದ್ರ ಆಗುತ್ತೆ. ಇನ್ಮೇಲೆ ನಾನು ಹೇಳಿದ್ರೆ ಮಾತ್ರ ಕೇಳಬೇಕು, ಗೊತ್ತಾಯ್ತಾ? ಸರ್, ನಿಮ್ಗೇನ್ ಬೇಕು? ನನಗೆ ಸಿಗ್ಬೇಕಾಗಿರೋದು ಸಿಕ್ಕಾಗಿದೆ. ಅಬ್ರಹಂ. ಡೋಂಟ್ ಕಾಲ್ ಮಿ ಅಬ್ರಹಂ. ಯಾಕೋ? ನಿನ್ನ ಅಪ್ಪನ ಹೆಸರು ಅಬ್ರಹಂ ತಾನೆ? ವಾಟ್ ದ ವಾಟ್ ದ? ನಿನಗೆ ಫೋನ್ ಇದು. ಹೇಯ್, ಸ್ಮಾರ್ಟ್ನೆಸ್ ನನಗಿಷ್ಟ, ಅದನ್ನು ನಾನು ಮಾಡಿದಾಗ ಮಾತ್ರ. ಹಲೋ ರವಿ, ಅಮ್ಮು. ಅಮ್ಮು, ಲೇ. ನಿಮ್ಮಿಬ್ಬರು ಧ್ವನಿ ಕೇಳೋದಕ್ಕೆ ಅವಳು ವೇಟ್ ಮಾಡ್ತಿದ್ದಾಳೆ. ಮಾತಾಡು. ಹಲೋ ಅಮ್ಮು ಪುಟ್ಟಿ, ಅಯ್ಯೋಕೆ? ಏನೂ ಇಲ್ಲ ಪುಟ್ಟ, ಅಮ್ಮ ಬೇಗ ಮನೆಗೆ ಬಂದ್ಬಿಡತ್ತೆ. ಹೆದರ್ಕೋಬೇಡ ಆಯ್ತಾ? ಆ ಆಂಟಿ ಹೇಳ್ದಾಗ ನೀನು ಕೇಳು, ಓಕೆನಾ ಅಮ್ಮು? ನನ್ನನ್ನು ಅಳೋ ಥರ ಮಾಡಿಬಿಡ ಪಾರ್ವತಿ. ನಾನು ನನ್ನ ಮಗಳ ಹತ್ರ ಮಾತಾಡಬೇಕು. ಐ ವಾಂಟ್ ಟು ಟಾಕ್ ಟು ಹರ್. ಜೀವನ ಪೂರ್ತಿ ಒಬ್ರು ಸ್ಮಾರ್ಟ್ ಆಗಿರೋದಕ್ಕಾಗತ್ತಾ? ನಿನ್ನ ಮಗಳನ್ನ ನೋಡ್ಕೊಳಕ್ ಬಂದಿರೋ ಆ ಹೆಂಗಸಿದಾಳಲ್ಲ, ಅವಳು ಮಕ್ಕಳನ್ನು ನೋಡ್ಕೊಳ್ಳೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್. ಓಕೆ, ನಿಮಗೇನು ಬೇಕು? ಎಷ್ಟು ದುಡ್ಡು ಬೇಕು? ಎಷ್ಟು? ನಿನ್ನ ಹತ್ರ ಎಷ್ಟಿದೆ? ಒಂದು 30-35 ಲಕ್ಷ. ಇಲ್ಲ, 77,334 ರೂಪಾಯಿ ಅಷ್ಟಿದೆ, ಟು ಬಿ ಎಕ್ಸಾಕ್ಟ್. ಹೇಳು ಲೆಕ್ಕ ಯಾವತ್ತೂ ಕರೆಕ್ಟಾಗಿರ್ಬೇಕಲ್ವಾ ಅಬ್ರಹಂ? ನಿಮ್ಮಿಬ್ಬರದೂ ಮೊಬೈಲ್ ಕೊಡಿ. ಇಬ್ಬರು ಫೋನು ಟ್ಯಾಪ್ ಆಗಿದೆ, ಆದ್ರೂ ನನ್ನ ಹತ್ರನೇ ಇರಲಿ.
ನೀನು ಹೋಗ್ಬಿಟ್ ಬಾ. ಇದು ನಮ್ಮ ಜಾಯಿಂಟ್ ಅಕೌಂಟ್. ಹಣ ತೆಗಿಬೇಕು ಅಂದರೆ ನನ್ನ ಸಿಗ್ನೇಚರು ಬೇಕು. ಓಹ್, ದಟ್ಸ್ ಗ್ರೇಟ್. ಆದರ್ಶವಾದ ದಂಪತಿಗಳು. ಯಾರ ಮೇಲೆ ಯಾರಿಗೂ ನಂಬಿಕೆ ಇಲ್ದಿರೋ ಕಾಲದಲ್ಲೂ ಜಾಯಿಂಟ್ ಅಕೌಂಟ್. ಒಂದು ಜ್ಞಾಪಕ ಇಟ್ಕೋ, ಅಮ್ಮು ಅಲ್ಲಿ ನಿಮ್ಗೋಸ್ಕರ ಕಾಯ್ತಿದ್ದಾಳೆ. ನನ್ನ ಫೋನ್ಗೋಸ್ಕರ ಕಾಯ್ತಾ ಇರೋ ಬಿಯಾಟ್ರಿಸ್. ಅಮ್ಮು ಪಾಪ ಚಿಕ್ಕ ಮಗು. ಏನೋ ಪಾರ್ವತಿ ಮೇಡಮ್, ಇವ್ರು ಜ್ಞಾಪಕ ಮಾಡ್ತಾ ಇರಿ. ಯಾರು ಇವನು? ಆ ಬಿಯಾಟ್ರಿಸ್ ಬಗ್ಗೆ ನಾವು ಸರಿಯಾಗಿ ಅವಳು ವಿಚಾರಿಸಬೇಕಾಗಿತ್ತು. ಸೇಫ್ ಅಂತಾನೆ ನಾವು ಕರ್ಸಿದ್ವಿ. ನಾನು ಅವಾಗಲೇ ನಿನ್ನ ಹತ್ರ ಕೇಳಿದೆ, ಅವಳ ಹತ್ರ ನೆಗೆಟಿವ್ ಅಪ್ರೋಚ್ ಇದೆ ಅಂತ. ರವಿ, ಹ? ಯಾರತ್ರನಾದ್ರೂ ಫೋನ್ ಯಾಕೆ? ನಾವು ಪೊಲೀಸ್ ಕಾಲ್ ಮಾಡೋಣ. ಪೊಲೀಸಿಗೆ ಕಾಲ್ ಮಾಡೋದಕ್ಕ? ಪಾರು, ಅಮ್ಮು ಅವ್ರ ಹತ್ರ ಇದ್ದಾಳೆ. ಅವರಿಂದ ಯಾರ್ಯಾರು ಇದ್ದಾರೆ ಅಂತ ನಮಗೇನು ಗೊತ್ತಾ? ಪೊಲೀಸ್ ಬಂದು ಏನು ಮಾಡ್ತಾರೆ? ಪೊಲೀಸ್ ಬಂದು ಅವ್ರನ್ನ ಅರೆಸ್ಟ್ ಮಾಡಿದ್ರು ಅಮ್ಮು ಸಿಗ್ತಾಳೆ ಅಂತ ನಮಗೇನು ಗ್ಯಾರಂಟಿ? ವಿ ಹ್ಯಾವ್ ಟು ಒಬೇ, ಬಾ. ತಗೊಳ್ಳಿ, 1000s ಇದೆ. ಥ್ಯಾಂಕ್ ಯು. ಓಕೆ. ಹೆಸರು ರವಿ ಅಬ್ರಹಂ. 5557744. ಚೆಕ್ ತಗೊಂಬಂದಿಲ್ಲ, ಕ್ಯಾಶ್ ವಿಡ್ರಾವಲ್ ಫಾರ್ಮ್ ಬೇಕು. 1 ಪೆನ್. ಯಾಕೆ ಸರ್, ಅಕೌಂಟ್ ಕ್ಲೋಸ್ ಮಾಡಬೇಕಿತ್ತಾ? ಅಕೌಂಟ್ ಕ್ಲೋಸ್ ಮಾಡೋದು ಬೇಡ, ಆದರೆ ಫುಲ್ ಕ್ಯಾಶ್ ವಿಡ್ರಾ ಮಾಡಬೇಕು. ಸರ್, ಇದ್ರ ಬಗ್ಗೆ ಮ್ಯಾನೇಜರ್ ಹತ್ರ ಮಾತಾಡಬೇಕು. ಯಾಕೆ? ನನಗೆ ನಿಮ್ಮ ಬ್ಯಾಂಕಲ್ಲಿರೋ ನನ್ನ ಅಕೌಂಟಿಂದ ದುಡ್ಡು ತಗೋಬೇಕು ಅಂದರೆ ಆ ಒಳಗಡೆ ಇರೋ ಮ್ಯಾನೇಜರಿಂದ ಶಿಫಾರಿಸಬೇಕಾ? ಇದೇನಾ ನೀವು ಅಡ್ವರ್ಟೈಸ್ ಮಾಡಿರೋ 1 ಮಿನಿಟ್ ಬ್ಯಾಂಕಿಂಗ್? ಬಡ್ಡಿ ಕೊಡೋನು ಕೂಡ ಬೇಗ ಕೊಟ್ಬಿಡ್ತಾನೆ. ಐ ವಾಂಟ್ ಮನಿ ಆ್ಯಂಡ್ ಐ ವಾಂಟ್ ಇಟ್ ನಾವ್. ರವಿ, ಡೋಂಟ್ ಮೇಕ್ ಅ ಸೀನ್. ನಾವು ಪ್ಯಾನಿಕ್ ಆಗ್ತಿರೋದೆಲ್ಲರೂ ನೋಡ್ತಿದ್ದಾರೆ. ನೀನ್ ಫಸ್ಟ್ ಗಾಡಿ ಹತ್ರ ಹೋಗು, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಪಾರು, ಇವರು ಜಸ್ಟ್ ಥಿಂಕ್ ಆಫ್ ಅಮ್ಮು. ಹೋಗು. ಸಾರಿ, ಅವ್ರು ಸ್ವಲ್ಪ ಟೆನ್ಷನಲ್ಲಿದ್ರು. ಕ್ಯಾನ್ ಯು ಮೇಕ್ ಇಟ್ ಫಾಸ್ಟ್? ನಾನು ಇಲ್ಲಿ ವೇಟ್ ಮಾಡ್ತೀನಿ. ನಿನ್ನ ಮಗಳಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಅಲ್ವಾ? ನೈಸ್ ಪಿಕ್. ನಮ್ಮನ್ನು ತುಂಬ ಇಷ್ಟಪಡೋರಿಗೆ ಕಷ್ಟ ಅಂತ ಬಂದಾಗ ನಾವು ನಾವಾಗೇ ಇರೋದಿಲ್ಲ. ಇದೆಲ್ಲ ಕಾಮನ್ ಅಷ್ಟೇ. ದಯವಿಟ್ಟು ಅಮ್ಮನ ಬಿಟ್ಬಿಡಿ. ನಮ್ಮ ಹತ್ರ ಇರೋ ಎಲ್ಲ ದುಡ್ಡು ಅದರಲ್ಲೇ ಇದೆ. ನಾನು ನೋಡೋ ಅವಶ್ಯಕತೆ ಇಲ್ಲ ಅಲ್ವಾ? ಬೇಡ, ನಿಜ ಹೇಳ್ತಾ ಇದ್ದೀನಿ, ಎಲ್ಲ ಅದರಲ್ಲೇ ಇದೆ. 77,334 ರೂಪಾಯಿ. ನಾಟ್ ಬ್ಯಾಡ್. ಇವತ್ತಿನ ನನ್ನ ವರಮಾನ. ನೌ ಗಿವ್ ಮಿ ಯುವರ್ ಕ್ಯಾಶ್ ಅಂಡ್ ಕಾರ್ಡ್ಸ್. ಗಿವ್ ಮಿ ಯುವರ್ ಕ್ಯಾಶ್ ಅಂಡ್ ಕಾರ್ಡ್ಸ್. ಗಾಡಿ ನಿಲ್ಸಿದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಗಾಡಿ ಮೂವ್ ಮಾಡೋ. ಇಷ್ಟು ದುಡ್ಡನ್ನು ನಾನು ಒಟ್ಟಿಗೆ ನೋಡಿದ ತಕ್ಷಣ ನನಗೆ ಇರಿಟೇಷನ್ ಆಗ್ಬಿಟ್ಟಿದೆ. ಇವಾಗ ನೆಮ್ಮದಿಯಾಗಿದ್ದೀನಿ. ಕಾಲ್ ಮಾಡಿ ಹೇಳು ಬರೋದು ಲೇಟ್ ಆಗುತ್ತೆ ಅಂತ. ಬೇಗ ಹೇಳು. ಹಲೋ ಸರ್, ರವಿ. ಇಲ್ಲ, ಬರ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ. ಪಾರ್ವತಿಗೆ ಹುಷಾರಿಲ್ಲ,
ಇಲ್ಲ ಏನು ಅಂತ ಗೊತ್ತಿಲ್ಲ. ನಾನು ಇಲ್ಲಿಂದ ಹೊರಡಬೇಕಾದ್ರೆ ಕಾಲ್ ಮಾಡ್ತೀನಿ. ಹಾಂ, ಥ್ಯಾಂಕ್ ಯು ಸರ್. ಈಗ ನೀನ್ ಫೋನ್ ಮಾಡ್ಬೇಕಲ್ವಾ? ನೀನ್ ಕಾಲ್ ಮಾಡದೇ ಇದ್ರೆ ಅವಳು ನಿನ್ಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ನಮ್ಮ ಸರೌಂಡಿಂಗ್ಸ್ನ ನಾವು ಏಮಾರಿಸ್ಬಾರ್ದು ಪಾರ್ವತಿ. ಹಲೋ ನಾನ್ಸಿ, ನನಗಿವತ್ತು ಬರೋಕ್ಕಾಗಲ್ಲ ಅನ್ಸುತ್ತೆ. ಇಲ್ಲ, ಆಮೇಲೆ ಹೇಳ್ತೀನಿ. ಐಲ್ ಕಾಲ್ ಯು ಲೇಟರ್. ಓಕೆ, ಕ್ಯಾರಿ ಆನ್. ನಿಮ್ಮಿಬ್ಬರಿಗೂ ಈಗ ಟೈಮ್ ಎಷ್ಟಾಯ್ತು ಅಂತ ಗೊತ್ತಾ? ತುಂಬ ಹಸುವಾಗ್ತಿದೆಯಲ್ವಾ? ಇಲ್ಲೇ ಪಕ್ಕದಲ್ಲಿ ಒಳ್ಳೆ ಹೋಟೆಲ್ ಇದೆ, ನಾವು ಅಲ್ಲಿ ಹೋಗೋಣ. ಇಲ್ಲಿಂದ ಕಾರ್ ಮುಂದೆ ಹೋಗಲ್ಲ, ಕಾರನ್ನ ಇಲ್ಲೇ ನಿಲ್ಲಿಸು. ಈ ಸ್ಲಮ್ಮಿಂದ ಆ ಕಡೆ ಒಂದು ಹೋಟೆಲ್ ಇದೆ. ಇಲ್ಲ, ಈ ಜಾಗನು ಇಲ್ಲಿ ಬದುಕ್ತಾ ಇರೋರ್ನು ನೀನು ಯಾವತ್ತೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಸರ್ ಬನ್ನಿ, ಕೂತ್ಕೊಳ್ಳಿ ಸರ್, ಬನ್ನಿ. ಬೇಗ ಹೋಗಿ ತಗೋಬಾ. ಸರ್, ಏನು ಬೇಕು? ಏನಿದೆ? ನಿಮ್ಗೆ ಏನು ಬೇಕೋ ಕೇಳಿ ಸರ್. ಆನೆ ಫ್ರೈ ಇದೆಯಾ? ಏನು ಸರ್? ಆನೆ ಫ್ರೈ. ಅದು ಮುಳ್ಳಹಂದಿ. ಅದಕ್ಕೋಸ್ಕರನೇ ಕೇಳಿದ್ದು, ಏನಿದೆ ಅಂತ ಹೇಳು. ಸರ್, ಮೀನ್ ಐಟಮಲ್ಲಿ ಏನು ಬೇಕು ಕೇಳಿ. ಕರಿ ಮೀನ್, ಕಟ್ಲಾ, ರೋಗು, ಏನು ಬೇಕು? 5 ನಿಮಿಷ ಹೇಳ್ತೀನಿ. ಸರಿ ಸರ್. ಮತ್ತೆ ನೀವಿನ್ನೂ ಹೋಗ್ಲಿಲ್ವಾ? ಎಲ್ಲಿಗೆ? ಕಾಸು ಬೇಕಾ? ಇದ್ದ ದುಡ್ಡೆಲ್ಲ ನಾನು ಎಷ್ಟು ಬಿಟ್ಟೆ. ನನ್ನ ಹತ್ರ ಕಾಸು ಬೇರೆ ಇಲ್ಲ, ಬಿಲ್ ಬೇರೆ ಕೊಡಬೇಕು, ಮತ್ತೆ ದಿನ ಪೂರ್ತಿ ಸುತ್ತಬೇಕಲ್ಲ, ಅದಕ್ಕೂ ದುಡ್ಡು ಬೇಕಲ್ಲ. ಟ್ರಾವೆಲ್ ಮಾಡಬೇಕು, ಗಾಡಿಗೆ ಡೀಸೆಲ್ ಹಾಕ್ಸ್ಬೇಕು, ಹೊಟ್ಟೆ ಎಸ್ದಾಗ ಮತ್ತೆ ಊಟ ಮಾಡಬೇಕು, ಖರ್ಚಾಗತ್ತೆ. ಎನಫ್ ಇಸ್ ಎನಫ್. ಹೇಳು, ಏನು ನಿನ್ನ ಉದ್ದೇಶ? ನಾವೇನು ತಪ್ಪು ಮಾಡಿದ್ದೀವಿ ಅಂತದ್ದು ಹೇಳಿದ್ಮೇಲೆ ಮಾಡೋದು. ಹೌದಾ ಪಾರ್ವತಿ? ಇನ್ಮೇಲೆ ನಾನು ಹೇಳಿದ ಕೆಲಸಗಳನ್ನ ನೀನು ಮಾಡಲ್ಲ ಅಲ್ವಾ? ಯು ಟೆಲ್ ಮೀ. ಇವಾಗ ನೀವು ಒಳ್ಳೆ ನಿರ್ಧಾರಗಳನ್ನು ತಗೋತೀರಲ್ವಾ? ರವಿ, ಪ್ಲೀಸ್ ಲೆಟ್ಸ್ ಡೂ ಇಟ್. ಅಮ್ಮಗೋಸ್ಕರನಾದರೂ. ನನ್ನ ಮಗಳು ನಿನ್ನ ಕೈಲಿ ಸಿಕ್ಕಾಕೊಂಡಿದ್ದಾಳೆ. ಇಲ್ದಿದ್ದಿದ್ರೆ ಏನು ಮಾಡೋಕ್ಕಾಗಲ್ಲ. ಎಲ್ಲವೂ ಇರುವಂಥ ವ್ಯಕ್ತಿ ಏನು ಇಲ್ಲದೆ ಇರುವಂಥ ವ್ಯಕ್ತಿ ಹತ್ರ ಮಾತಾಡಬಾರ್ದು. ಯಾಕಂದ್ರೆ ಅವನು ಏನು ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನಿನ್ನ ದುಡ್ಡು ಜೊತೆ ಬಂದಿಲ್ಲ ಅಂದರೆ ಅಮ್ಮು ಬಗ್ಗೆ ಮತ್ತೆ ಯೋಚನೆ ಮಾಡಕ್ಕೆ ಹೋಗಬೇಡ. ಹೋಮ್ ಡೆಲಿವರಿಲಿ ಒಂದು ಮಗು ಶವ ಪೆಟ್ಟಿಗೆ ಬರುತ್ತೆ. ಇವಾಗ ಹೇಗೆ ಹೋಗ್ಬೇಕು? ಅಲ್ಲಿ ಹೋಗಿ ನೋಡೋಣ. ರವಿ, ನಾವು ಯಾರಿಗಾದ್ರೂ ಕಾಲ್ ಮಾಡಿ ನೋಡೋಣ. ಹೇಗೆ ಕಾಲ್ ಮಾಡ್ತೀಯಾ? ಎಲ್ಲ ನಂಬರು ಫೋನಲ್ಲಿದೆ. ನನಗೆ ಯಾವ ನಂಬರು ನೆನಪಿಲ್ಲ, ಆಫೀಸ್ ನಂಬರ್ ಕೂಡ ಗೊತ್ತಿಲ್ಲ. ಹಾಗೆ ಗೊತ್ತಿದ್ರು ಯಾರು ನಂಬೋದು, ಯಾರಿಗೆ ಕಾಲ್ ಮಾಡೋದು? ಕಾಲ್ ಮಾಡಿದ್ರೆ ಯಾರು ಬರ್ತಾರೆ? ಅದು ಇಂಥ ಜಾಗಕ್ಕೆ. ಇವಾಗ ಏನು ಮಾಡೋದು? ನಾವು ಈ ವಾಚ್ನ ಅಡ ಇಡಬೇಕು. ಸರ್, ಇಲ್ಲಿ ಲೇವಾದೇವಿ ಅಂಗಡಿಯಲ್ಲಿದೆ. ಅಲ್ಲಿ ಹೋಗಿ ನೋಡಿ ಸರ್, ಸಿಗ್ತಾರೆ. ಸರ್, ಇಲ್ಲಿ ಲೇವಾದೇವಿ ಅಂಗಡಿ ಯಾವುದಾದ್ರು? ಸರಿ, ಏನು ಅಡ ಇಡಬೇಕು?
ಈ ವಾಚ್ನ ಏನು ವಾಚ್ ಅಡ ಇಡ್ತೀಯಾ? ನನ್ನನ್ನೇನು ಮುಟ್ಟಾಳ ಅನ್ಕೊಂಡಿದ್ಯಾ? ವಾಚ್ ಯಾರಾದರೂ ಅಡ ಇಡ್ತಾರ? ಹಲೋ, ಹೀಗೆ ಮುಂದೆ ಹೋದ್ರೆ ಒಬ್ರು ಸಿಗ್ತಾರೆ, ಹಕೀಮ್ ಸೇಠ್ ಅಂತ. ಅವರಂತೂ ಎಲ್ಲನೂ ತಗೋತಾರೆ ನೋಡು. ಅವ್ರನ್ನ ಮೀಟ್ ಮಾಡೋ. ಸ್ಟ್ರೈಟಾಗಿ ಹೋಗಿ ರೈಟ್ ತಗೋ. ಬಹುಕಾರಿ ಹಿಂದಿನ ಕಾಲದಲ್ಲಿ, ಅಂದ್ರೆ ತುಂಬಾ ಹಿಂದೆ ಅಲ್ಲ, ಎಲ್ರು ಇದನ್ನ BPL ಅಂತ ಕರಿತಾ ಇದ್ರು. ಆಮೇಲೆ 98 ಇಸ್ವಿಲಿ ನಮ್ಮ ರಮೀಜ್ ರೆಹಮಾನ್, ನಿಮ್ಗೆ ಗೊತ್ತು ಅನ್ಕೋತೀನಿ, ನಮ್ ಕಂಪ್ಯೂಟರ್ ಬಿಸ್ನೆಸ್, ಅವ್ರು ಸಿಂಗಾಪುರ್ಗೆ ಹೋಗಿ ಬಂದ್ಮೇಲೆನೆ ಗೊತ್ತಾಗಿದ್ದು ಇದು ಬೆಲ್ ಬುಕಾರಿ ಅಂತ. ಈಗ ಅದು ಹೋಗಿ ಬುಕಾರಿ ಆಗಿದೆ. ಇದನ್ನ ಅಡ ಇಡಬೇಕಿತ್ತು. ನೀವು ಯಾವ ಕಾಲದಲ್ಲಿ ಇದ್ದೀರಾ ಸರ್? ಈಗಿನ ಕಾಲದಲ್ಲಿ ವಾಚ್ ಯಾರ ಅಡ ಇಟ್ಕೋತಾರಾ? ಮುಂಚೆಲ್ಲ ರೀಬಾಕ್ ಅದು ಇದು ತರೋರು, ಈಗ ಅದು ಇಲ್ಲ. ಅದು ಒರಿಜಿನಲ್. ಈ ಹಕೀಮ್ ಸೇಟ್ ಹತ್ರನೇ ಡೂಪ್ಲಿಕೇಟ್ ಬೇಕಾದಷ್ಟಿದೆ. ಮೇಡ್ ಇನ್ ಗಿರಿನಗರ, ಆಮೇಲೆ ಬೂಕಾರಿ. ಹಳೇದಾಗ್ಲಿ ಹೊಸದಾಗ್ಲಿ ಈ ತರ ಕೈ ಮೇಲೆ ಇಟ್ಕೊಂಡು ಹಿಂಗ್ ಒತ್ತಿದ್ರೆ ನರಗಳೇ ಹೇಳತ್ತೆ, ಅಣ್ಣ ಹಕೀಮು ಏನಂದ್ರೆ ಇದು ಒರಿಜಿನಲ್, ಇಲ್ಲ ಅಂದ್ರೆ ಲೇ ಹಕೀಮು ಇದು ಡೂಪ್ಲಿಕೇಟ್ ಕಣೋ ಅಂತ. ನಿಮ್ಗೊಂದ್ ವಿಷಯ ಗೊತ್ತಾ? ಇಲ್ಲಿ ಮಲ್ಲೇಶ್ವರ ಪಕ್ಕದಲ್ಲಿ ಕುಮಾರ್ ಅಂತ ಒಬ್ರು ಅಂಗಡಿಯವರಿದ್ದಾರೆ. ಅವರು ಒಂದಷ್ಟು ಜನ ಫ್ರೆಂಡ್ಸ್ ಜೊತೆಗೆ ಮಲೇಷ್ಯಾನಲ್ಲಿ ವಾಚ್ ಹೆಂಗ್ ಮಾಡೋದು ಅಂತ ಕಲಿಯಕ್ ಹೋಗಿದ್ರು. ಅವರು ನಮ್ದೇ ಆದ ಟೈಟನ್, ಸಿಟಿಸನ್ ಎಲ್ಲ ವಾಚ್ದು ಈಸಿಯಾಗಿ ಡೂಪ್ಲಿಕೇಟ್ ಮಾಡಿಟ್ಬಿಡ್ತಾರೆ. ಈ ಊರ್ನಲ್ಲಿ ತುಂಬಾ ಜನ ಡೂಪ್ಲಿಕೇಟ್ ವಾಚ್ ಹಾಕೊಂಡು ತಿರ್ಗಾಡ್ತಾರೆ. ಈ ನಡುವೆ ಎಲ್ಲರೂ ಡೂಪ್ಲಿಕೇಟ್ ವಾಚ್ ಹಾಕೊಂಡು ತಿರ್ಗಾಡ್ತಿರ್ತಾರೆ. ಒರಿಜಿನಲ್ಗೆ ಅಷ್ಟೊಂದು ದುಡ್ಡು ಕೊಟ್ಟು ತಗೊಳ್ಳೋರು ಯಾರಿದಾರೆ ಇಲ್ಲಿ ಹೇಳಿ? ಸರಿ, ಎಲ್ಲ ಎಷ್ಟಾಗುತ್ತೆ? ಒಂದು 6,000 ಅಷ್ಟು ಕೊಡ್ಬೋದೇನೋಪ್ಪ. 6,000ನಾ? 1 ಲಕ್ಷ ರೂಪಾಯಿದು ವಾಚ್ ಅದು. ಇದ್ರ ವ್ಯಾಲ್ಯೂ ನಂಗೆ ಹೇಳಕ್ ಬರಬೇಡಿ. 1 ಲಕ್ಷ ಕೊಡೋಂಥದ್ದೇನಿಲ್ಲ ಇದರಲ್ಲಿ. ಇದಕ್ಕಿಂತ ಸೂಪರ್ ಆಗಿರೋ ವಾಚ್ ನನ್ನ ಹತ್ರನೇ ಇದೆ ಗೊತ್ತಾ? ಬೂಕಾರಿ ಡಯಾಗ್ನಲ್ ಸೀರೀಸ್ ತೋರಿಸ್ಲಾ ನಿಂಗೆ? ಈಗ 6,000 ಅಂತ ಹೇಳಿದ್ರೆ ಏನು? ಗ್ಯಾರಂಟಿ ಕಾರ್ಡ್ ಇಲ್ಲ, ಬಾಕ್ಸ್ ಇಲ್ಲ, ತಗೊಂಡಿರೋದಕ್ಕೆ ಬಿಲ್ಲು ಕೂಡ ಇಲ್ಲ. ಮತ್ತೆ ಹೆಂಗ್ ಕೊಡಕ್ಕಾಗತ್ತೆ ನಿಮ್ಗೆ? 6,000ನೇ ಜಾಸ್ತಿ ಬಿಡಿ. ಸರಿ, 6,000ನೇ ಕೊಡಿ. ಆಯ್ತು ತಗೊಳ್ಳಿ. ನಮ್ದು ವ್ಯವಹಾರ ಮೊದಲನೇ ಸರಿ ಅಲ್ವಾ, ಅದಕ್ಕೆ ಸ್ಟ್ರಿಕ್ಟು. ಮತ್ತೆ ಇನ್ನೂ ಏನಾರ ಐಟಮ್ ಇದ್ರೆ ತಂದಿಡಿ. ಈಗೆಲ್ಲ ತುಂಬಾ ಫೇಮಸ್ ಆಗಿದೆಯಲ್ಲ, ಐಫೋನು, ಐವಾಚು, ಅದು ಇದು ಅಂತ, ಅದನ್ನು ತಗೊಂಡ್ಬಂದ್ಬಿಡಿ. ಬೆಲೆ ಎಷ್ಟು ಅಂತ ಆಮೇಲೆ ನೋಡೋಣ. ಕಾಫಿ ಕುಡ್ಕೊಂಡು ಹೋಗ್ತೀರಾ? ಬೇಡ. ಈ ಟಿಪ್ಪು ಸುಲ್ತಾನ್ ಹೋಟ್ಲಿಗೆ ಹೇಗೆ ಹೋಗ್ಬೇಕು? ಟಿಪ್ಪು ಸುಲ್ತಾನ್ ಹೋಟ್ಲ್ ಇಲ್ಲೇ ಹಿಂದೆ ಇರೋದು. ಹಿಂಗೆ ಸೈಡಲ್ಲಿ ಹೋಗ್ಬಿಟ್ಟು ಅಲ್ಲಿ ಹಿಂದ್ಗಡೆ ಹೋಗಿ ಸಿಗತ್ತೆ. ಇದು ಒರಿಜಿನಲ್ ತಾನೇ? ಏನು ಆಮೇಲೆ ನೋಡೋಣ. ಆ ಬಿಲ್ ಅವರು ಕೊಡಿ. 2,300 ರೂಪಾಯ? ಇದ್ಯಾರಿಗೆ? ಹೊರಗಡೆ ತುಂಬಾ ಜನಕ್ಕೆ ಇದ್ರ ಅವಶ್ಯಕತೆ ಇದೆ. ಸರ್, ಈ ಹೋಟೆಲ್ನಲ್ಲಿ ನೀವು ಆನೆ ಫ್ರೈ ಕೇಳ್ತಿದ್ದೀರಾ? ಇಲ್ಲಿ ಪ್ರತಿಯೊಂದು ಸಿಗುತ್ತೆ ಸರ್. ಈ ಹೋಟೆಲ್ನ ಇಡೋದಿಕ್ ಮುಂಚೆ ನಾನು ಆನೆ ಫ್ರೈನೇ ಸಪ್ಲೈ ಮಾಡ್ತಾ ಇದ್ದೆ ಗೊತ್ತಾ? ಅದೇ ಗೊತ್ತಿದೆಯಲ್ಲ. ಪಾರ್ವತಿ, 1 ನಿಮಿಷ. ಅಡ್ರೆಸ್ ಇದರಲ್ಲಿದೆ. ಇದನ್ನು ತಗೊಂಡು ಹೋಗಿ ಅಲ್ಲಿ ಕೊಡಿ ಪಾರ್ವತಿ. ಏನು ಕೊಡೋದಿಲ್ವಾ? ನಾನಾ? ಹೌದು, ಒಂದು ಚಿಕ್ಕ ಫೇವರ್ ಮಾಡಲ್ವಾ? ಪಾರ್ವತಿ ಮಾಡ್ತಾಳೆ, ನನಗೆ ಗೊತ್ತು. ಅಮ್ಮ ಅಂದ್ರೆ ಅಷ್ಟು ಇಷ್ಟ ಅಲ್ವಾ? ಏನಿದು? ಬಾಣಸ್ವಾಡಿಲಿರೋ ಈ ಅಡ್ರೆಸ್ಗೂ ತಗೊಂಡು ಕೊಡ್ಬೇಕು. ಏನ್ ಪಾರ್ವತಿ? ರವಿ, ನಾನ್ ಕೊಡ್ತೀನಿ. ಎಲ್ಲೇ ಇದ್ರೂ ನಾನೇ ಕೊಡ್ತೀನಿ. ಒಂದೇ ಒಂದು ಫೋನ್ ಕಾಲ್ ಸಾಕು. ಪಾರ್ವತಿ ಇದ್ದಾಳೆ ಅನ್ನೋದಕ್ಕೆ ಅದು ಸಾಕು. ಮೂರ್ಖತನವಾಗಿ ಏನು ಮಾಡಬೇಡ.
ತಮ್ಮ ನಿನ್ ಮಗು ಜೀವ ನನ್ನ ಕೈಲಿದೆ, ಅದನ್ನ ಮರಿಬೇಡ. ನೋಡ್ಕೊಂಡು ಮಾತಾಡು. ಏನೋ ತಮ್ಮ ಇಲ್ಲಿ ಡ್ರಿಂಕ್ಸಾ? ಇಲ್ಲ, ಆಫೀಸ್ ಮುಗೀತು. ನೀವೇನಿಲ್ಲಿ? ನಾನಿಲ್ಲೇ ಪಕ್ಕದಲ್ಲಿ ಬಂದಿದ್ದೆ. ಓ ಸಾರಿ, ನಾನು ಇವ್ನ ಅಣ್ಣ ಕಲ್ಯಾಣ ಕೃಷ್ಣ. ನಂಜನಗೂಡಿಂದ ರುಕ್ಮಿಣಿ ಬಂದಿದ್ದಾಳೆ, ಇವ್ರ ಅಪ್ಪನ ತಂಗಿ. ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತ ಅಪ್ಪ ಫೋನ್ ಮಾಡಿ ಹೇಳಿದ್ದಾರೆ. ತಿಂಡಿ ಹಣ್ಣು ಹಂಪ್ಲು ಎಲ್ಲ ಕೊಟ್ ಕಳ್ಸಿದ್ದಾರೆ. ಇವರು ನಿನ್ ಫ್ರೆಂಡ್? ಹೌದೌದು, ರವಿ ಅಬ್ರಹಂ. ಕ್ರಿಶ್ಚಿಯನಾ? ಹ್ಮ್. ನಮ್ಮ ಕಾವೇರಮ್ಮನ್ ತಮ್ಮನ್ ತರ ಇಲ್ವಾ? ಅದೇ ಶರ್ಟು, ಅದೇ ಪ್ಯಾಂಟು, ಅದೇ ಶೂಸು, ಆದ್ರೆ ಮುಖ ಮಾತ್ರ ಆತರ ಇಲ್ಲ. ಓಕೆ ಓಕೆ, ನನಗೇನು ಸಮಸ್ಯೆ ಇಲ್ಲ. ನಾನು ಎಲ್ರ ಜೊತೆ ಟಕ್ ಅಂತ ಜಾಯ್ನ್ ಅಣ್ಣ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ನಾನು ಬಿಸಿನೇ, ಅದನ್ನೆಲ್ಲ ಬಿಡೋ. ಫ್ರೆಂಡ್ಸ್ ಇಬ್ರು ಸೇರ್ಕೊಂಡು ವೀಕೆಂಡ್ ಎಂಜಾಯ್ ಮಾಡಕ್ ಬಂದಿದ್ದೀರಲ್ಲ ಎಣ್ಣೆ ಹೊಡ್ಕೊಂಡು. ಹೌದು, ನೀವು ಬರ್ತೀರಾ? ಅಯ್ಯೋ ಅದಕ್ಕೇನು, ತುಂಬಾ ಹೊತ್ತಿಂದ ಆಟೋಗ್ ವೇಟ್ ಮಾಡ್ತಿದ್ದೆ, ಒಬ್ನು ನಿಲ್ಲಿಸ್ಲಿಲ್ಲ. ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡ್ಸೋದಿಕ್ ಹೋಗ್ತಾ ಇದ್ದೀನಿ. ನೀವು ಸ್ವಲ್ಪ ನನ್ನ ಡ್ರಾಪ್ ಮಾಡ್ತೀರಾ? ಹೌದೌದು, ತೊಂದ್ರೆ ಇಲ್ಲ, ನಾನು ಡ್ರಾಪ್ ಮಾಡ್ತೀನಿ. ಇಲ್ಲ ಅಣ್ಣ, ನೀವು ಹೊರಡಿ. ಲೋ ಸುಮ್ನೆ ಇರೋ ನೀನು. ನಿನ್ ಫ್ರೆಂಡ್ ಪ್ರೀತಿಯಿಂದ ಕರಿತಿದ್ದಾರೆ, ಅದು ಅಲ್ಲದೆ ಫ್ರೀ ಆಗಿ ಕರ್ಕೊಂಡು ಹೋಗ್ತಾರೆ. ಸುಮ್ನೆ ಇರೋ ನೀನು. ಸ್ವಲ್ಪ ದಾರಿ ಬಿಡಿ, ದಾರಿ ಬಿಡಿ. ಹಿಂದೆ. ಓ ಇಲ್ಲಿಂದ ಅಲ್ಲಿಗೆ ಹೋಗಕ್ಕಾಗಲ್ವಾ? ಓ ಸರಿಯಾಗಿದ್ರೆ ಹಳೆ ಗಾಡಿ ಅನ್ಸುತ್ತೆ. ಲಿಫ್ಟ್ ಕೊಡೋದನ್ನ ನಿಲ್ಸೋದಿಲ್ವ ನೀನು ಇಷ್ಟೆಲ್ಲ ಆಗಿದ್ರು? ಆ ದೇವ್ರೇ ನೋಡ್ಕೊಂಡು ಇಂಥ ಒಂದ್ ಫ್ರೆಂಡ್ನ ಇವಾಗ ನನ್ನ ಹತ್ರ ಕಳ್ಸಿಕೊಟ್ಟಿದ್ದಾರೆ. ನೀನ್ ಏನ್ ಮಾಡ್ತೀಯ ಅಂತ ನೋಡ್ತೀನಿ. ಅದೇನ್ ಮಾಡ್ತೀಯ ಮಾಡು, ನೋಡ್ತೀನಿ. ತಿಂಡಿ ಎಣ್ಣೆಯಿಂದ ಮಾಡಿರೋ ಬೆಣ್ಣೆ ಮುರ್ಕೋ, ಚೆನ್ನಾಗಿದೆ, ನೀವು ತಿನ್ನಿ. ಬೇಡ. ರುಕ್ಮಿಣಿ ಅವಳ ಕೈಯಾರೆ ಮಾಡಿರೋದು, ಸ್ವಲ್ಪ ತಿನ್ನಿ. ತಿನ್ನಪ್ಪ. ಅದ್ ಸರಿ, ಇವನ್ ಹೇಗ್ ನಿಮಗ್ ಗೊತ್ತು? ಎಲ್ಲೋ ಬಾರಲ್ಲಿ ಮೀಟ್ ಆಗಿರ್ತೀರಾ, ನಾನು ಅವಾಗ್ಲೇ ಅನ್ಕೊಂಡೆ. ನಾನು ಇವನ್ಗೆ ಅಣ್ಣ ಆಗ್ಬೇಕು. ಅಣ್ಣ ಅಂದ್ರೆ ಕಸಿನ್. ಬೈ ದ ಬೈ, ನಿಮ್ಗೆ ಯಾವ ಡ್ರಿಂಕ್ಸ್ ಇಷ್ಟ ಆಗುತ್ತೆ? ಸಿಂಗಲ್ ಮಾಲ್ಟ್, ಯಾವಾಗ್ಲೂ ಅದೇ. ಓ ವೆರಿ ನೈಸ್. ಇಲ್ಲಿ ನೋಡು ರವಿ, ಇವನ್ ಕುಟುಂಬ ಅಷ್ಟೇನೂ ಅನುಕೂಲವಾಗಿಲ್ಲ. ಅಪ್ಪ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಟೈರ್ ಆಗಿದ್ದಾರೆ, ಅಮ್ಮ ಹೌಸ್ ವೈಫ್. ಇವನು ವಿಕ್ಟೋರಿಯಾದಲ್ಲಿ BSc ಜಾಯ್ನ್ ಆಗಿದ್ದ. ಆಗ ಒಂದ್ ಲೆಟರ್ ಬರುತ್ತೆ ಖರಗ್ಪುರ್ IIT ಇಂದ. ಅದಕ್ಕೆ ನಾನು ಹೇಳ್ದೆ ITನ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂತ. ಇವನು ಕೇಳಲಿಲ್ಲ. ಇವನ್ಗೆ ನ್ಯೂಕ್ಲಿಯರ್ ಫಿಸಿಕ್ಸ್ ಇಷ್ಟ ಇತ್ತು. ನನ್ಗೀಗ್ಲೂ ಚೆನ್ನಾಗಿ ಜ್ಞಾಪಕ ಇದೆ. ಇವನ್ಗೆ 10 ವರ್ಷ ಇದ್ದಾಗ ಅಕ್ಕಪಕ್ಕ ಇದ್ದ ಹೆಣ್ಮಕ್ಳೆಲ್ಲ ಶಿವಕಾಶಿಯಿಂದ ದೀಪಾವಳಿಲಿ ಪಟಾಕಿ ತಂದು ಕೊಡ್ತಾ ಇದ್ರು ಇವನ್ಗೆ. ಇವನು ಬ್ಯಾಟ್ರಿ ಅದು ಇದು ಯಾವ್ದಾವ್ದೋ ಕೆಮಿಕಲ್ಸ್ ಎಲ್ಲ ಹಾಕಿ ಇವನು ಒಂದು ಪಟಾಕಿನ ತಯಾರು ಮಾಡ್ತಿದ್ದ. ಇದು ಅವನ ಟೆಕ್ನಿಕ್. ಇವನ್ ದೀಪಾವಳಿಲಿ ಹಚ್ಚುತ್ತಿದ್ದ ಪಟಾಕಿ ಸೌಂಡ್ ಎಷ್ಟು ಬರ್ತಿತ್ತು ಅಂದ್ರೆ, ಯಾರ್ ಪಟಾಕಿ ಸದ್ದು ಅಷ್ಟು ಬರ್ತಿರ್ಲಿಲ್ಲ, ಅಷ್ಟು ಜೋರಾಗಿ ಇವನ್ ಪಟಾಕಿ ಸೌಂಡ್ ಬರ್ತಿತ್ತು. ಅದೇ ಇವನ್ ಸ್ಪೆಷಾಲಿಟಿ. ಇವನ್ ಮನೆಯಲ್ಲಿರೋರು ಎಲ್ರು ನನಗೆ ಚೆನ್ನಾಗ್ ಗೊತ್ತು. ರಂಜನಿ ಇವನ್ ತಂಗಿ, ಅವಳು NSS ಕಾಲೇಜಲ್ಲಿ ಲೆಕ್ಚರ್ ಆಗಿದ್ಲು. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯ? ಯಾಕೋ ರವಿ ನಿನ್ ಫ್ರೆಂಡು ತಾನೆ? ಬೈ ದ ಬೈ, ರವಿ ನೀನೆಲ್ಲಿ ವರ್ಕ್ ಮಾಡ್ತಿರೋದು? ಏಟ್ರಿಯಂ ಸ್ಟ್ರಕ್ಚರ್ಸ್. ಓಹೋ, ತುಂಬಾ ಫೇಮಸ್ ಆಗಿರೋ ಕಂಪ್ನಿನೇ. ನನಗೆ ಸ್ವಲ್ಪ ಆಸ್ಮಾ ಇದೆ. ದೇವಿಗೆ ಇನ್ಶೂರೆನ್ಸ್ ಪಾಲಿಸಿಲಿ ಇಂಟ್ರೆಸ್ಟ್ ಇದೆಯಾ? ನಾನೊಬ್ಬ ಇನ್ಶೂರೆನ್ಸ್ ಏಜೆಂಟ್, ಟ್ರೂ ಲೈಫ್ ಇನ್ಶೂರೆನ್ಸ್ ಕಂಪನಿ. ಪ್ರಪಂಚ ಈಗ ಕೆಡ್ತಾಗಿದೆ. ಎಲ್ಲಿ ನೋಡಿದ್ರು ಬಾಂಬ್ ಬ್ಲಾಸ್ಟ್, ಟೆರರಿಸ್ಟ್ ಅಟ್ಯಾಕ್, ಸುನಾಮಿ, ಭೂಕಂಪ. ಸರಿ ಅದ್ ಬಿಡಿ, ಯಾವ್ದಾದ್ರು ಬಾರ್ಗೋಗಣವಾ? ಇಲ್ದಿದ್ರೆ ಯಾವ್ದಾದ್ರು ಪ್ರೈವೇಟ್ ಪ್ಲೇಸ್? ಅಣ್ಣ, ಆತರ ಏನು ಇಲ್ಲ. ಅಯ್ಯೋ ಯಾಕೋ ನಾಚ್ಕೋತೀಯ? ನಾವಿಬ್ರು ಇದುವರೆಗೂ ಒಟ್ಟಿಗೆ ಕುಡ್ದಿಲ್ಲ, ಅದು ಸರಿನೇ. ಆದ್ರೆ ಈಗ ಸ್ಟಾರ್ಟ್ ಮಾಡಬಾರ್ದಾ? ಇವತ್ತು ಹುಣ್ಣಿಮೆ ಅಮಾವಾಸ್ಯೆ ಎರಡು ಒಟ್ಟಿಗೆ ಬಂದಿದೆ. ದ ಡೇ ಆಫ್ ಡೆವಿಲ್. ಹಲೋ, ಈ ಅಣ್ಣನ ಕಡೆಯಿಂದ ಕಲ್ಯಾಣ ಕೃಷ್ಣನೇ ನನ್ನ ಬಗ್ಗೆನ ಮಾತಾಡ್ತಿರೋದು. ತಿಳ್ಕೋಬೇಕು ಅಂತ ಇದ್ರೆ ಅದು ಸಾಧ್ಯನೇ ಇಲ್ಲ. ಪ್ರಯತ್ನ ಮಾಡಿ ನೋಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದು ನಿಜಾನೇ, ಅದ್ ನಡೆಯೋದಿಲ್ಲ. ಹೌದು, ಅಮ್ಮು ಇವಾಗೇನಾದ್ರು ತಿನ್ಬೇಕಲ್ವಾ? ನೀನ್ ಎಸ್ಕೇಪ್ ಆಗೋದಕ್ಕೇನಾದ್ರು ಟ್ರೈ ಮಾಡಿದ್ರೆ ಅನುಭವಿಸೋದು ಅಮ್ಮನೇ. ಅದರಲ್ಲಿ ನಿಜವಾಗ್ಲೂ ಬೆನಿಫಿಟ್ ಇದೆ ಸರ್. ಅಣ್ಣ, ಇವನ್ ಮಗಳು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ, ಸ್ಮಾರ್ಟ್ ಗರ್ಲ್. ಅಣ್ಣ, ನಮಗೆ ಇಲ್ಲೇ ಪಕ್ಕದಲ್ಲಿ ಸ್ವಲ್ಪ ಕೆಲಸದ ಮೇಲೆ ಹೋಗ್ಬೇಕು. ನೀವು ನಿಮ್ಮ ಜೀವನ ರಕ್ಷಣೆ ನೋಡ್ಬಿಟ್ಟು ಒಂದು ಬಾಟ್ಲು ತಗೊಳ್ಳೋ ಅಷ್ಟೊತ್ತಿಗೆ ಬಂದ್ಬಿಡ್ತೀವಿ. ಓ, ಇಲ್ಲೇ ಪಕ್ಕದಲ್ಲಿ ಒಂದು ಜಾಗಕ್ಕೆ ಹೋಗ್ಬೇಕು. ಅದಕ್ಕೆ ಅಲ್ವಾ ನಾನು ವೇಟ್ ಮಾಡ್ತಾ ಇದ್ದದ್ದು. ನೀನು ಹೋಗ್ಬಿಟ್ ಬಾ. ನಾನು ನನ್ನ ಕ್ಲೈಂಟ್ನ ನೋಡಿ ಬಾಟ್ಲನ್ನ ತಗೊಂಡು ಅಲ್ಲಿ ಜಂಕ್ಷನ್ ಇದೆಯಲ್ಲ ಅಲ್ಲಿರ್ತೀನಿ.
ಹಂಗೆ ಪಕ್ಕದಲ್ಲಿ ಬೆವರೇಜ್ ಶಾಪ್ ಇದೆ. ಕ್ಯಾಶ್ ನನ್ನ ಹತ್ರ ಕಾರ್ಡ್ ಇರೋದು. ಅವ್ರ ಕಾರ್ಡ್ನ ತಗೊಳಲ್ಲ ಅನ್ಸುತ್ತೆ. ತಮ್ಮ, ನಿನ್ನ ಹತ್ರ ದುಡ್ಡಿದ್ಯಾ? ಲೇ, ನಾನ್ ನಿನ್ಗೆ ವಾಪಸ್ ಕೊಟ್ಬಿಡ್ತೀನಿ ಕಣ. ಊಟನ ನೀವೇ ತಗೊಂಡ್ ಬಂದ್ಬಿಡಿ. ನಾನಂತೂ ಪ್ಯೂರ್ ವೆಜಿಟೇರಿಯನ್, ಅದು ಜ್ಞಾಪಕ ಇರ್ಲಿ. ಬೇಗ ಹೋಗಿ ಬೇಗ ಬಂದ್ಬಿಡಿ. ಸರಿ ಹಾಗಾದ್ರೆ ಆಯ್ತು, ಸರಿ, ಹೋಗ್ಬಿಟ್ಟು ಬನ್ನಿ. ಇವನ್ಗೇನಾಗಿದೆ? ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ಇವನ್ ಈ ತರ ಮೂಡಲ್ಲಿರೋದು ನಾನು ಯಾವತ್ತೂ ನೋಡೇ ಇಲ್ವೇ. ಏನೋ ಒಂದು ನನಗೇನೋ ಅಲ್ಪ ಸ್ವಲ್ಪ ದುಡ್ಡು ಸಿಕ್ತು. ಅಯ್ಯ, ರೈಲ್ವೆ ಸ್ಟೇಷನ್ ಅಲ್ಲಿ, ಸಿನಿಮಾ ಥಿಯೇಟರ್ ಅಲ್ಲಿ, ಎಲ್ಲೇ ಹೋದ್ರು ಕ್ಯೂ ನಿಂತ್ಕೋಬೇಕು ಟಿಕೆಟ್ಗೋಸ್ಕರ. ಎಷ್ಟುದ್ದ ಕ್ಯೂ ನಿಂತಿದಾರಪ್ಪ. ಯಾವಾಗ ಮುಂದೆ ಹೋಗ್ತಾರೋ ಏನೋ. ಈ ಊರಲ್ಲಿ ಮಾತ್ರ ಹಿಂಗಿರೋದು. ತಮ್ಮ, ಗೋವಾದಲ್ಲಿ ಒಂದು ಒಳ್ಳೆ ಬ್ರ್ಯಾಂಡು ಎಣ್ಣೆ ಸಿಗುತ್ತಲ್ಲ, ಅದೇನಾದ್ರೂ ಇಲ್ಲಿ ಸಿಗುತ್ತಾ? ನಂಗೊತ್ತಿಲ್ಲ. ನಾನು ಹೋಗಿ ಇವನ ಹತ್ರ ಕೇಳಿದ್ನಲ್ಲ. ನಿನ್ನ ಕಾರ್ಪೊರೇಟ್ ಜಗತ್ತಿನ ಹಾವು ಏಣಿ ಆಟದಲ್ಲಿ ನೀನು ಹೇಗೆಲ್ಲ ಏರಿ ಗೆದ್ದೆ ಅಂತ ಸೋತು ಹೋಗಿರೋ ನನಗೆ ಗೊತ್ತು. ಕೃಷ್ಣಮೂರ್ತಿ ಸರ್ ಕೂಡ ಹೇಳಿದರು. ಈಗ ನವೀನ್ ಕೃಷ್ಣಮೂರ್ತಿ ನನ್ನ ಟಾರ್ಗೆಟ್ ಏನು ಅಂತ ತಿಳ್ಕೊಳ್ಳೋಕೆ ಅಣ್ಣನಿಟ್ಟು ಆಟ ಆಡಕ್ಕೆ ನೋಡಿದೆ ಅಲ್ವಾ? ಹೊಸೂರಲ್ಲಿರೋ ಅವ್ರನ್ನ ಇಟ್ಕೊಂಡು ನಿನ್ನ ಆಟ ಆಡಬೇಕು ಅಂತ ಪ್ಲಾನ್ ಮಾಡಬೇಕಾದ್ರೆ ಆದ್ರಿಂದ ಕಷ್ಟಪಡೋದು ನಿನ್ನ ಮಗಳು ಅಂತ ಮರ್ತು ಹೋದೆ ಅಲ್ವಾ? ನಿನ್ನ ಆಲೋಚನೆ ತುಂಬ ತಪ್ಪಾಯಿತು ಅಬ್ರಹಾಂ. ನಿನಗೆ ಆಫೀಸಲ್ಲಿ ಪ್ರಮೋಷನ್ ಸಿಗುತ್ತೆ ಅನ್ಕೊಂಡಿದ್ದೀನಿ. ಪ್ರಾಜೆಕ್ಟ್ ಮ್ಯಾನೇಜರ್ ಪವರ್ ಅಷ್ಟೇ ಅಲ್ದೇನೆ ಆ ಆಪರೇಷನ್ಗೆ ನೀನು ಹೆಡ್ ಆಗ್ತಾ ಇದೀಯ ಅಲ್ವಾ? ನವೀನ್ ಕೃಷ್ಣಮೂರ್ತಿ ನಿನ್ನ ಹೊಸ ಬಾಸ್. ಒಳ್ಳೆ ಜಾಗ ಕಂಡಿಡ್ದಿದ್ದೆ ಅಲ್ವಾ ನನ್ನ ಸಿಕ್ಕಾಕ್ಸೋದಕ್ಕೆ? ನೀನು ಅಂದುಕೊಂಡಿದ್ದಕ್ಕಿಂತ ನನ್ನ ಕೈ ದೊಡ್ಡದು ಅಬ್ರಹಾಂ, ಗೊತ್ತಾಯ್ತಾ? ನಾವು ಸ್ಟಾಪ್. ನಿನ್ನ ಕಂಪನಿ ಅದು ಇಲ್ಲ, ನಿಂದು ದ ಮೋಸ್ಟ್ ಸೀಕ್ರೆಟ್ ಪ್ರಾಜೆಕ್ಟ್. ನೀನು ಲಕ್ಸುರಿಯಾಗಿ ಬಾಳೋದಕ್ಕೆ ನಿನಗೆ ಸಿಕ್ಕಿರೋ ಓಪನ್ ಟಿಕೆಟ್. ಮೈಸೂರು ಹೈವೇ ರೋಡ್ ಹತ್ರ ಬರೋ ಒಂದು ವಾಲ್ ಬ್ರಿಡ್ಜ್ನ, ಆ ಪ್ರಾಜೆಕ್ಟ್ನ ಬ್ಲೂ ಪ್ರಿಂಟ್ ತಗೋ. ನಿನ್ನ ಡ್ರೀಮ್ ಪ್ರಾಜೆಕ್ಟ್ನ ಬ್ಲೂ ಪ್ರಿಂಟ್. ರವಿ, ನಮ್ಮಿಬ್ರಿಗೆ ಮಾತ್ರ ಗೊತ್ತಿರೋ ರಹಸ್ಯ ಇದು. ಇದು ಹೊರಗೆ ಹೋದ್ರೆ ನನಗಿಂತ ನೀನೇ ಜಾಸ್ತಿ ಸಫರ್ ಆಗ್ತೀಯ. ಇಟ್ಸ್ ಯುವರ್ ವಿಷನ್, ಮೈಸೂರು ಹೈವೇ ಬ್ರಿಡ್ಜ್. ನನಗೆ ಗೊತ್ತು ಸರ್, ಈ ಬ್ರಿಡ್ಜ್ ಕೆಲಸ ಶುರುವಾದಾಗಲೇ ಎಲ್ರಿಗೂ ಅರ್ಥ ಆಗುತ್ತೆ. ಇದು ಹೇಗೆ ನಿಮಗೆ ಗೊತ್ತು? ಇದೇನು ಪ್ರಶ್ನೆ ಕೇಳ್ತಿದೀಯ ಅಬ್ರಹಾಂ? ಈ ಜಗತ್ತಲ್ಲಿ ದೊಡ್ಡ ದೊಡ್ಡ ರಹಸ್ಯ ಎಲ್ಲ ಲೀಕ್ ಆಗುತ್ತೆ. ಅದಕ್ಕಿಂತ ದೊಡ್ಡದ ಏನು ಈ ಕಾರ್ಪೊರೇಟ್ ರಹಸ್ಯ? ಆ ಬಿಲ್ಡಿಂಗ್ ಯಾವುದು ಗೊತ್ತಾ? ಗೊತ್ತು, ಸೈನೋಟೆಕ್. ನಿನ್ನ ಕಂಪ್ನಿಗೆ ದೊಡ್ಡ ಶತ್ರು. ಭಯಪಡಬೇಡ, ಇದು ಜಸ್ಟ್ ಕಾಪಿ ಅಷ್ಟೇ. ಇದ್ರ ಒರಿಜಿನಲ್ಲು ಪಾರ್ವತಿ ಹತ್ರ ಇದೆ. ಹಾಗೆ ಮಾಡಬೇಡ. ಹಾಗೆ ಮಾಡೋದ್ರಿಂದ ನೀನು ಹಾಳು ಮಾಡೋದು ನನ್ನ ಕೆರಿಯರ್ ಮಾತ್ರ ಅಲ್ಲ, ಈ ಸಿಟಿಗೆ ಆಗ್ಬೇಕಿರೋಂಥ ಒಂದು ಒಳ್ಳೆ ಕೆಲಸ. ಅರ್ಥ ಮಾಡ್ಕೋ. ಈ ಸಿಟಿಲಾಗೋ ಟ್ರಾಫಿಕ್ ಜಾಮಿಂದ ಜನಗಳಿಗೆ ರಿಲೀಫ್. ಈ ಸಂಸ್ಥೆ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿನ ಅಬ್ರಹಾಂ? ನೋಡಿದ್ರೆ ಹಾಗನ್ನಿಸ್ತಿಲ್ವಲ್ಲ? ಸರಿ, ಹಾಗಾದ್ರೆ ಪಾರ್ವತಿಗೆ ಕಾಲ್ ಮಾಡಿ ಹೇಳು, ಅದನ್ನು ಕೊಡಬೇಡ ಅಂತ. ಸೈನೋಟೆಕ್ MD ಮ್ಯಾಥ್ಯೂ ಸರ್ ಕ್ಯಾಬಿನ್ ಒಳಗಡೆ ಹೋಗೋದಕ್ಕೂ ಮುಂಚೆ ಯು ಸ್ಟಿಲ್ ಹ್ಯಾವ್ ಅ ಟೈಮ್. ಹಲೋ ಪಾರು, ನಾನು ಪಾರು, ಆ ಎನ್ವೆಲಪ್ ಕೊಡಬೇಡ. ಏನ್ ಹೇಳ್ತಾ ಇದ್ದೀರಾ? ಆ ಎನ್ವೆಲಪ್ನ ಅಲ್ಲಿ ಕೊಡಬೇಡ. ಅವ್ನ್ ಹೇಳೋದನ್ನ ನಾವು ಮಾಡ್ಲೇಬೇಕು ತಾನೆ. ಅಮ್ಮ ಬಗ್ಗೆ ರಿಸ್ಕ್ ತಗೊಳಕ್ ಆಗಲ್ಲ ರವಿ. ಇದನ್ ಕೊಟ್ರೆ ನಮ್ಗೇನ್ ಆಗೋಗತ್ತೆ? ನಾನು ಹೇಳೋದನ್ನ ಕೇಳು. ಮಾಡ್ತೀನಿ, ಆದ್ರೆ ಅವ್ನ್ ಹೇಳೋದನ್ನ. ಪಾರು, Paru, pick the phone.
ಕೆಲವು ಸಮಯದಲ್ಲಿ ಸಿಗುವಂತ ಅಪಾರ್ಚುನಿಟಿ ಲೈಫ್ ಪೂರ್ತಿ ಸಿಗೋದಿಲ್ಲ. ಒಂದೇ ದಿವಸದಲ್ಲಿ ಸ್ವಂತ ಹೆಂಡತಿ ಕೂಡ ನಿನ್ನನ್ನು ನಂಬದೇ ಇರೋ ಥರ ಆಯಿತು. ಸಂಜೆ ಆಗ್ತಾ ಇದೆ, ನಾವು ಆ ಆಫೀಸ್ ಹತ್ರ ವೇಟ್ ಮಾಡೋಣ. ಇಲ್ಲ ಅಂದ್ರೆ ಪಾರ್ವತಿ ಏನಾದರೂ ಅತಿ ಬುದ್ಧಿವಂತಿಕೆ ತೋರಿಸಿದ್ರೆ ಹೌದು ತಾನೆ? ಏನು ಟಯರ್ಡ್ ಆಗಿದೆಯಾ? ಓಡಿ ಅಭ್ಯಾಸ ಇಲ್ದದವ್ರಿಗೆ ಬೇಗ ಟಯರ್ಡ್ ಆಗಿಬಿಡ್ತಾರೆ. ಇದುವರೆಗೂ ನಿನ್ನ ಜೀವನದಲ್ಲಿ ಓಡುವಂಥ ಅವಶ್ಯಕತೆ ಬಂದಿರಲಿಲ್ಲ ಅಲ್ಲ? ಅಮ್ಮು ಹೇಗೆ ಹಠಮಾರಿನಾ? ಕಾಲ್ ಮಾಡಿ ನೋಡೋಣವಾ? ಹಾಂ, 106 ಕನೆಕ್ಟ್ ಮಾಡಿ. ನಾನು ಏನು ಸಮಸ್ಯೆ ಇಲ್ಲ ಅಲ್ಲ? ಹಾಂ ಸರಿ, ಆಮೇಲೆ ಮಾಡ್ತೀನಿ. ಪಾರ್ವತಿ ಒಂದು ಸುಂದರವಾದ ಹೆಣ್ಣು ಅಲ್ವಾ? ಬೆಳಗ್ಗೆಯಿಂದ ಟೆನ್ಷನಲ್ಲಿ ಓಡಾಡಿದ್ರೂ ಕೂಡ ಆ ಗ್ಲಾಮರ್ ಸ್ವಲ್ಪನೂ ಕಡಿಮೆನೇ ಆಗಿಲ್ಲ. ಪಾರು, ನಾನು ಹೇಳಿಲ್ವಾ ಕವರ್ ಕೊಡ್ಬೇಡ ಅಂತ? ಅದು ಆ ಬ್ರಿಡ್ಜ್ ನ ಬ್ಲೂ ಪ್ರಿಂಟು. ಐ ಆಮ್ ಸಾರಿ ರವಿ, ಆದ್ರೆ ಅವ್ನು ಹೇಳೇ ನಾನು ಕಾಲ್ ಮಾಡಿದ್ದು. ದಟ್ ವಾಸ್ ಅವರ್ ಲೈಫ್. ಅದ್ ನನಗ್ ಹೇಗ್ ಗೊತ್ತಾಗುತ್ತೆ ರವಿ? ನನ್ ಕಣ್ಮುಂದೆ ಬರೀ ಅಮ್ಮ ಇದ್ಲು, ಅಮ್ಮ ಮಾತ್ರ ಇದ್ಲು. ನೀನ್ ಹಾಳು ಮಾಡಿದ ನನ್ನ ಕೆರಿಯರ್ ಮಾತ್ರ ಅಲ್ಲ, ನಮ್ ಜೀವನನೇ. ಏನ್ ಹೇಳ್ತಾ ಇದ್ದೀರಾ ನೀವು? ಇದಕ್ಕೆಲ್ಲ ನಾನೊಬ್ಳೆ ಕಾರಣನಾ? ಅಯ್ಯೋ ಪಾರು, ಎಲ್ಲದಕ್ಕೂ ನೀನೇ ಕಾರಣ ಅಂತ. ಗಂಡನು ಹೆಂಡತಿನು ಮಾತಾಡ್ತಾ ಇರಿ, ನಾನು ಈಗಲೇ ಬರ್ತೀನಿ. ಇದಕ್ ಕಾರಣ ನಾನಲ್ಲ ರವಿ, ಇವನು ಎಲ್ಲದಕ್ಕೂ ಕಾರಣ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಏನೇ ಅರ್ಥ ಮಾಡ್ಕೊಂಡ್ರು ನನ್ನ ಕೆಲಸ ಹೋಗುತ್ತೆ. ಅದು ಅಲ್ಲದೆ ಇಲ್ಲಿ ತನಕ ಯಾರ ಸಹಾಯನೂ ಇಲ್ಲದೆ ನಾನು ರೂಪಿಸ್ಕೊಂಡಿದ್ದ ನನ್ನ ಗುಡ್ ವಿಲ್, ನಿನ್ನೂ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳಕ್ ಸಹಾಯ ಮಾಡಿದ ನನ್ನ ಕೆರಿಯರ್, ಎಲ್ಲದನ್ನು ಕಳ್ಕೊತೀವಿ. ರವಿ, ನನ್ನ ಮಗುನ ನೋಡ್ಕೊಳ್ಳೋದು ನಿಮ್ಗೆ ಭಾರ ಅನ್ನಿಸ್ಬಾರ್ದು. ಅದು ನಿಮ್ ಜವಾಬ್ದಾರಿ. ಅಮ್ಮ ನಿಮ್ಗೂ ಮಗಳೇ. ಹಾಗ ಅದ್ ನನಗೆ ಗೊತ್ತಿಲ್ವಾ? ನಿನಗೂ ಅದು ಕರ್ತವ್ಯನೇ. ಒಂದ್ ತಪ್ಪು ನಡೆದಿದೆ ಅಂತ ಗೊತ್ತಾದ ತಕ್ಷಣ ಅದು ನನ್ನ ಮೇಲೆ ಹಾಕ್ತಿದ್ದೀರಾ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ರವಿ. ಅವನ್ಗೂ ಇದೇ ಬೇಕಾಗಿದ್ದು. ಆ ಬ್ರಿಡ್ಜ್ ಪ್ಲಾನ್ ನ ಲೀಕ್ ಮಾಡಿ ನಾವಿಬ್ರು ಮಧ್ಯೆ ಜಗಳ ತರಬೇಕು ಅಂತ. ಅದನ್ನೊಂದು ಮಾಡ್ಬಿಟ್ಟ ತುಂಬಾ ಈಸಿಯಾಗಿ. ರವಿ ಅವ್ನ್ ಫೋನ್ ಬಿಟ್ಟು ಹೋಗಿದ್ದಾನೆ. ಪಾರು, ಅವ್ನು ಕೊನೆಗೆ ಮಾಡಿದ ಫೋನ್ ಕಾಲ್ ಯಾವುದೋ ಒಂದು ಹೋಟೆಲ್ ರೂಮ್ಗೆ. ಅಲ್ಲಿ ಖಂಡಿತ ಅಮ್ಮು ಇರ್ತಾಳೆ. ನಂಬರ್ ನೋಟ್ ಮಾಡ್ಕೋ. 44 ಇಲ್ಲ ಕೊಡ್ಬೇಡ, ನಂಬರ್ ಹೇಳು. 252 252 3281. ರವಿ ಅವ್ನ್ ಬಂದ. ನಿಮ್ಮಿಬ್ಬರದು ಸಮಸ್ಯೆ ಬಗೆಹರಿತಾ? ರಾಜೀವ್ ಗಾಂಧಿ ಬಸ್ ಸ್ಟ್ಯಾಂಡ್ ಒಳಗಡೆ ಒಂದು ಬುಕ್ ಶಾಪ್ ಇದೆ, ಸೆಕೆಂಡ್ ಬಸ್ ಬೇ. ಅಲ್ಲಿ ಹೋಗಿ ಬೇಸ್ ಬಿನ್ ಮೇಲೆ ಇಟ್ ಬಾ. 1 ಅವರ್ ಟೈಮ್ ಕೊಡ್ತೀನಿ. ಆಗಲ್ಲ. ಏನು ಹೇಳಿದೆ? ಕೇಳಿಸ್ಲಿಲ್ಲ. ಪಾರು, ನಾನಿವತ್ತು ಇವ್ರ ಅಣ್ಣನ್ ನೋಡಿದೆ. ಅವರೊಬ್ರು ಅಯ್ಯರ್. ಅವ್ರಿಗೆ ಗೊತ್ತಲ್ವ ಇವನು ಯಾರು ಅಂತ? ಏಯ್, ಈ ಮಾತನ್ನ ಇಲ್ಲಿಗೆ ನಿಲ್ಸಿದ್ರೆ ಸರಿ. ನನಗೊಂದು ವಿಷಯ ಅರ್ಥ ಆಗಲಿಲ್ಲ. ನಿನಗೊಂದೊಳ್ಳೆ ಫ್ಯಾಮಿಲಿ ಇದೆ. ನಿಮ್ಮ ತಂದೆ ರಿಟೈರ್ಡ್ ಆಗಿದ್ದಾರೆ, ತಂಗಿ ಕಾಲೇಜಲ್ಲಿ ಲೆಕ್ಚರರ್. ಅವ್ರಿಗೇನಾದರೂ ನಿನ್ನ ಬಗ್ಗೆ ರವಿ, ಪೆಟ್ಟಿಗೆನಲ್ಲಿ ಏನಿದೆ? ಇದ್ರಲ್ಲಿ ಏನೇ ಇದ್ರು ಅಮ್ಮು ಎಲ್ಲಿದ್ದಾಳೆ ಅಂತ ಗೊತ್ತಾಗೋ ತನಕ ನಾವೇನು ಮಾಡೋಕ್ಕಾಗಲ್ಲ. ನಾನು ಫೋನಿಂದ ಕಾಲ್ ಮಾಡೋಣ. ಬೇಡ, ನಿನ್ ಫೋನ್ ಟ್ಯಾಪ್ ಮಾಡಿದಾನೆ. ನಾವು ಈ ಬೂತಿಂದ ಕಾಲ್ ಮಾಡೋಣ. ಇದನ್ನ ಹಿಡ್ಕೋ.
ಹಲೋ, ಕ್ವೀನ್ಸ್ ಲಾಡ್ಜ್ ಇದೆಲ್ಲಿ? ಸರ್, ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಾವು ಬರ್ತೀವಿ. ಆಯ್ತು, ಬೇಗ ಬನ್ನಿ. ಅಣ್ಣ, ಸೂಪರ್ ಅಣ್ಣ. ರವಿಯ ಪೆಟ್ಗೆ ಅದು ಆಟೋದಲ್ಲಿದೆ, ಅವನು ತಗೊಂಡೋಗಿದ್ದು ತಗೊಂಡೋಗ್ಲಿ. ಇದು ಕಳ್ಳಾಟ ಅಲ್ಲ ಅಬ್ರಹಂ. ಆಟದ ಸ್ವಾರಸ್ಯನೇ ಕೆಡಿಸ್ಬಿಟ್ಟೆ. ನಾನು ಯಾರೋ ಗೊತ್ತಿಲ್ಲ, ನಿನಗೆ ಚೆನ್ನಾಗಿ ಗೊತ್ತಿರೋ ಈ ಸಿಟಿನಲ್ಲೇ ಒಂದ್ ದಿನ ಪೂರ್ತಿ ನಿನ್ನ ಕಾರಲ್ಲೇ ನಿನ್ನೆ ಕೂಡ ಹಾಕಿದ್ದೆ. ಇಷ್ಟು ಮಾಡಿದ ಮೇಲೂ ನನ್ನ ಮೊಬೈಲನ್ನ ನಿನ್ನ ಕಾರ್ ಒಳಗಡೆ ಸುಮ್ಮನೆ ಇಟ್ಟಿರ್ತೀನಿ ಅನ್ಕೊಂಡಿನೋ ಮುಟ್ಟಾಳ. ನನ್ನ ಪ್ಲಾನ್ ಚಕ್ರದೊಳಗಡೆ ನೀ ಚೆನ್ನಾಗಿ ಸಿಕ್ಕಾಕೊಂಡೆ. ನಮಗೆ ಯಾಕೆ ಹೀಗೆ ಮಾಡ್ತಿದ್ದೀರಾ? ನೀವ್ ಯಾರು? ದಕ್ಷಕನ ಕತೆ ಕೇಳಿದೀಯಾ? ಅವನಿಗೊಂದು ರೂಪ ಇಲ್ಲ. 7 ನೆಲಮಾಳಿಗೆನಲ್ಲಿದ್ರೂ ಕೂಡ ಗಂಟಲನ್ನ ಹಿಡಿದು ಉಸಿರನ್ನ ನಿಲ್ಲಿಸ್ಬಿಡುತ್ತೆ. ನನ್ ಮಗಳೆಲ್ಲಿ? ಹೇಳ್ತೀನಿ. ಏನಕ್ಕೆ ಒಂದೇ ಮಗುಗೆ ಸ್ಟಾಪ್ ಮಾಡಿಬಿಡ್ರಿ? 2 ಮಕ್ಕಳು ಬೇಕು ಅಲ್ವಾ? ಒಂದು ಹೋದ್ರೆ ಇನ್ನೊಂದಿದೆ ಅಂತ ಸಮಾಧಾನ ಮಾಡ್ಕೊಳ್ಳೋಕೆ ಪ್ಲಾನಿಂಗ? ಅಥವಾ ರವಿ ಕೈಲಿ ಆಗ್ಲಿಲ್ವಾ? ಪರು, ಅಮ್ಮದಲ್ವಾ ಇದು? ನೀನು ಹೊಡೆದ್ರೆ ನಾನು ತಡೆಯೋಕ್ಕಾಗಲ್ಲ ನಿಜವಾಗ್ಲೂ. ಆದ್ರೆ ಕೆಲವು ಸಂದರ್ಭಗಳು ಹೀಗೆ. ಈ 6 ಅಡಿ ಹೈಟು, ದೊಡ್ಡದಾಗಿ ಬೆಳೆದಿರುವಂತಹ ದೇಹ ಉಪಯೋಗಕ್ಕೆ ಬರೋದಿಲ್ಲ. ಇನ್ 1 ಹೆಜ್ಜೆ ಮುಂದೆ ಇಟ್ರೆ ನಿನ್ ಮಗು ಕೂಡ ಇದೇ ರೀತಿಯಾಗಿ ಆ ಬಿಯಾಟ್ರಿಸ್. ಪಾರ್ವತಿ, ಭಯ ಆಯ್ತಾ? ರವಿ ಕಣ್ಮುಚ್ಕೊಂಡಿದ್ದೀಯಾ? ನೋಡು, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ. ಪಾರ್ವತಿ, ನೀನ್ ಮಾಡ್ಲಿಂಗ್ ಟ್ರೈ ಮಾಡ್ಬೋದಲ್ವಾ? ನಿನಗೆ ಒಳ್ಳೆ ದೇಹ, ಪ್ರತಿಮೆ ತರ. ನೀನು ಇವಾಗ ಏನ್ ಬೇಕಾದ್ರೂ ಮಾಡ್ಕೋ. ಈ ಆಟ ಮುಗಿಯೋ ಕೊನೆ ಕ್ಷಣದಲ್ಲಿ ನಾನು ನಿನ್ನ ಕೊಲ್ತೀನಿ ಕಣೋ ನಿನ್ನ. ಈ ಆಟ ಮುಗಿಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಅದಕ್ಕಾಗಿನೇ ಅಬ್ರಹಾಂ, ನೀನ್ ನೋಡ್ಬೇಕಾ? ಪಾರ್ವತಿ, ಇವನು ನನ್ನ ಮೂಡನ್ನು ಹಾಳು ಮಾಡಿಬಿಟ್ಟ. ಈ ನೈಟ್ ಮುಗಿಯೋದಕ್ಕೆ ಇನ್ನೂ ತುಂಬಾ ಟೈಮ್ ಇದೆ. ಮತ್ತೆ ಹೋಗೋಣ ಅಬ್ರಹಾಂ ಬಸ್ ಸ್ಟಾಪ್ಗೆ. ಪಾರ್ವತಿ ನನ್ನ ಹತ್ರ ಇರ್ತಾಳೆ. ನೀನು ಇವಾಗಿರೋ ರೀತಿನಲ್ಲಿ ಹೇಳಿದ ಮಾತನ್ನ ಕೇಳದೆ ಹೋದ್ರೆ ಹೋಗೋಣ.
അനുഗ്രഹമാക്കുന്ന പ്രത്യേക നിമിഷങ്ങളിൽ നിങ്ങൾ മനസ്സിലാക്കിക്കൊടുക്കുന്ന കൃത്യമായ സംഖ്യയിലൂടെ ജീവിതം ലക്ഷ്യമാക്കാനുള്ള സഹായിക്കുന്ന പുതിയ ഭാഗ്യക്കൂടികൾ 5 പരമ്പര തെറ്റുകളും 15 സൃഷ്ടിക്കുന്നതിനൊപ്പം അജിച്ചുകൊണ്ട് ಅಣ್ಣನ್ಗೆ ಪಟಾಕಿ ಇವನ್ಗೆ ಬಾಂಬ್, ಅಷ್ಟೇ ವ್ಯತ್ಯಾಸ. ಪಾಪವನ್ನು ತಿರಸ್ಕರಿಸು, ಪಾಪಿಯನ್ನಲ್ಲ. ಈ ಮಾತುಗಳನ್ನ ಟಿ.ಪಿ. ಕೈಲಾಸನ್ ರವರು ಹೇಳಿದ್ದಾರೆ. ಇದನ್ ಮಾಡಬೇಕು ಅನ್ನೋ ಆಸೆ ಇಲ್ಲದೆ ಇದ್ರು ಇದನ್ ಮಾಡಲೇಬೇಕು ಅಂತ ವಿಧಿ ಬರೆದಾಗ ಒಬ್ಬ ಮನುಷ್ಯ ಪಾಪ ಮಾಡೋದು ಏನಕ್ಕೆ? ಇಲ್ಲಿ ಪಾಪ ಮಾಡೋದು ನಾನಾದ್ರೂ ಇಲ್ಲಿ ಶಿಕ್ಷೆ ಅನುಭವಿಸೋದು ಬೇರೆ ಯಾರು? ಇದೇನು ಭೂಮಿ ಅಬ್ರಹಾಂ? ಇವತ್ತು ರಾತ್ರಿ ನಾನು ಮಾಡಬೇಕಾದ ಪಾಪಗಳು ತುಂಬಾನೇ ಇವೆ. ಯಾವುದೇ ರೀತಿ ಕ್ಲೈಂಟ್ ಆದರೂ ಕೂಡ ಅವನನ್ನು ಮಾತಿನಲ್ಲೇ ಸರಿ ಮಾಡಬಹುದು. ನನಗೊಂದು ಆಸೆ. ಅಲ್ಲಿ ನೋಡು, ಆ ಕಡೆ ಆ ಬ್ಲ್ಯಾಕ್ ಸ್ಯಾರಿ. ಹೋಗು, ಅವಳನ್ನು ಕರ್ಕೊಂಡು ಬಾ. ವಾಟ್ ಯು ಮೀನ್? ಆ ಹೆಣ್ಣ? ನೀನು ದೇಹದ ಬಗ್ಗೆ ಬೆಲೆ ಮಾತಾಡೋದು ನಾನು ನೋಡಬೇಕು. ತುಂಬ ಅವಶ್ಯವಾದ ಕೆಲಸಗಳಿವೆ. ಹೋಗಿ ಕರ್ಕೊಂಡು ಬಾ. ನೀ ಹೋಗಿಲ್ಲ ಅಂದರೆ ಇವಳು ಹೋಗ್ತಾಳೆ. ಅದನ್ನು ನೀನು ನೋಡಬೇಕಾ? ನಮ್ಗೇನ್ ಡಿಸ್ಕೌಂಟ್ ಇಲ್ವಾ? ಹೋಗ್ ನಿಮ್ಮ ಅಮ್ಮನ್ ಕೇಳೋ, ನನ್ನ ಮಗನೇ. ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ಸರಿ ನಾಯಿ ತರ ಬರ್ತಾವೆ. ನಿಮ್ಗೆಲ್ಲ ಡಿಸ್ಕೌಂಟ್ ಕೊಡೋದಕ್ಕೆ ನಾನು ಬಟ್ಟೆ ಅಂಗಡಿ ನಡೆಸ್ತಿದ್ದೀನಾ? ಹಲೋ. ಹಾ, ನಾನ್ ನೋಡ್ತಾ ಇರೋದು ನಿಜಾನೇನಾ? ಕಾರ್ ನಿಲ್ಸಿದ ತಕ್ಷಣ ಏನಿಕೋ ಅನ್ಕೊಂಡೆ. ನನ್ನ ಜೊತೆ ಬಂದ್ರೆ 1000 ರೂಪಾಯಿ ಕೊಡ್ತೀನಿ. ಅಯ್ಯೋ ದೇವ್ರೆ, ದುಡ್ಡಿನ ಬಗ್ಗೆ ಯಾರು ಮಾತಾಡಿದ್ರು? ಸರ್, ನಿಮ್ ಹಂತವ್ರು ನನ್ನ ಹತ್ರ ಬೆಲೆ ಮಾತಾಡೋದ ನೋಡ್ದವ್ರು ಏನ್ ಅನ್ಕೊಳಲ್ಲ ಹೇಳಿ? ಇಲ್ಲ, ನಾನದು ಏನ ಯಾವಾಗ ನೋಡಿದ್ರು ಬ್ಯುಸಿಯಾಗೇ ಇರ್ತೀಯಾ? ನಿನ್ ಮೊಬೈಲಲ್ಲಿ ಇಟ್ಟು ಬಂದಿದ್ಯಾ? ಹೊಟ್ಟೆಗೇನ್ ಮಾಡೋದು ಫ್ರಾನ್ಸಿಸ್? ಏನ್ ಎಲ್ಸ, ನಿನ್ ರೇಂಜ್ ಬೇರೆ ಆಗ್ಬಿಡಿದೆ. ದೊಡ್ಡವರೆಲ್ಲ ನೋಡ್ಕೊಂಡು ಹೋಗ್ತೀಯಾರೆ. ನಾನು ಒಳ್ಳೆ ಊಟ ಮಾಡ್ಬೇಕಲ್ವಾ? ಹಾ ಸರಿ, ಬೇಗ ಬಾ. ಲಾಡ್ಜಲ್ಲಿ ಬುಕ್ ಮಾಡಿ ಇನ್ ರೂಮು. ಅದು ಇವಾಗ ಹೇಗಾಗುತ್ತೆ? ನೀನು ಹೋಗು, ನಾನು ಇಲ್ಲಿ ಕೆಲಸ ಮುಗಿಸಿ ರಾಜು ಆಟೋದಲ್ಲಿ ಬರ್ತೇನೆ. ಏನೇ ಹೇಳ್ತಿದ್ಯಾ ನೀನು? ನಿಂಗೋಸ್ಕರ ಅಮೃತ್ ವಿಸ್ಕಿ, ಚಿಕನ್ ಬಿರಿಯಾನಿ ಎಲ್ಲ ತಂದಿಟ್ಟಿದ್ದೀನಿ. ಅದು ಇವಾಗ ಹೇಗೋ? ಸರ್, ಒಂದು 5 ನಿಮಿಷ ವೆಯ್ಟ್ ಮಾಡ್ತೀರಾ?
ನಾನು ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಮತ್ತೆ ಇಲ್ಲಿ ತುಂಬಾ ಜನ ಓಡಾಡ್ತಿರ್ತಾರೆ, ನೀವಲ್ಲೆಲ್ಲ ಹೋಗ್ಬೇಡಿ, ಅವ್ರಿಗೆಲ್ಲ ಏಡ್ಸ್ ಇದೆ. ಆಮೇಲೆಲ್ಲ ಆಗಲ್ಲ. ನಾನು 1500 ಕೊಡ್ತೀನಿ. ಎಂತ ಗಂಡ್ಸಯ್ಯ ನೀನು, ಹುಡುಗಿರ್ನೇ ನೋಡಿಲ್ವಾ ನೀನು? ಎಲ್ಲಾದ್ರೂ ಬೇರೆ ಕಡೆ ಹೋಗಿ ನೋಡ್ಕೊಳ್ಳಿ. ಆಗಲ್ಲ. ಹೇಳಿದ್ರ ಸರ್, ನಿಮ್ಗೇನಾರ ಬೇಕಾದ್ರೆ ನನಗೇನೆ 750 ಕೊಡಿ, ನಾನೇ ಬರ್ತೀನಿ. ನೋಡಕ್ ಹೈಟು ವೈಟು ಎಲ್ಲ ಇದಿರಲ್ಲ ಸರ್, ಬೇರೆ ಎಲ್ಲರೂ ಒಳ್ಳೆ ಕಡೆ ಹೋಗ್ಬಾರ್ದಾ? ಇವಳೇ ಬೇಕಾ? ನನ್ನ ಊಟಕ್ಕೆ ಕೈ ಹಾಕ್ತಿರಲ್ಲ. ಈ ಫ್ರಾನ್ಸಿಸ್, ನಿನ್ ಮುಂದೆ ಹೋಗಿ ಹೋಟೆಲಲ್ಲಿರು, ನಾನು ಹೋಗಿ ಇವ್ರ ಹತ್ರ ಕೆಲಸ ಮುಗಿಸ್ಬರ್ತೀನಿ. ತುಂಬಾ ದಿವಸ ಆದ್ಮೇಲೆ ಒಳ್ಳೆ ಬಿಸ್ನೆಸ್ ಬಂದಿದೆ, ನಿನ್ ಹೋಟೆಲ್ಗೆ ಹೋಗು. ನನ್ನ ಮಗನಿಗೆ ಹೇಳಲೇಬಾರ್ದು ನಿಂಗೆ. ಥೂ, 1500 ನನ್ನ ಮಗ. ಕಾರ್ ಬಿಟ್ಟು ಆಟೋಲ್ ಹೋಗಣ್ವಾ ಸರ್, ಗೊತ್ತಿರೋರಿದ್ದಾರೆ. ಬೇಡ. ಇದ್ಯಾರು ಸರ್, ಜೊತೆಗೆ ಇವಳೊಬ್ಳು ಬರೋಣ? ಇವಳು ನನ್ನ ಹೆಂಡ್ತಿ. ಈಗಿರೋರೆಲ್ಲ ಹೀಗೆ ಇರೋದು. ಹೋದ್ ತಿಂಗಳು ಹೀಗೆ ಯಾರೋ ಹೆಂಡತಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ರು. 200 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ಇವ್ರ್ಯಾರು ನಿಮ್ ಫ್ರೆಂಡಾ ಸರ್? ಇಲ್ಲಿ ನೋಡಿ, ಹಾ, ಈ ಸರ್ಗೂ ನನಗೂ ಒಂದು ಬೆಟ್ಟಿಂಗು. ಈ ಸಾರು ಕರೆದ್ರೆ ಹೆಣ್ಣು ಬರ್ತಾರೆ ಅಂತ ನಾನು, ಬರಲ್ಲ ಅಂತ ಈ ಸಾರು. ಬೆಟ್ಟಿಂಗಲ್ಲಿ ಸೋತು ಹೋದ್ರು. ನನ್ನ ನೋಡಿದ್ರೆ ರಮ್ಮಿಲಿರೋ ಜೋಕರ್ ತರ ಇದ್ದೀನಾ? ಸುಮ್ಮನೆ ಫ್ರಾನ್ಸಿಸ್ ಜೊತೆನೆ ಹೋಗ್ಬೋದಿತ್ತು. ತಗೋ. ಬೇಡ ಸರ್, ಕೆಲಸ ಮಾಡ್ದೆ ನಾನು ದುಡ್ಡು ತಗೊಳ್ಳಲ್ಲ. ಇದು ಕೂಲಿ ಅಲ್ಲ, ನನ್ನ ಸಂತೋಷಕ್ಕೆ. ನೀವು ಸಂತೋಷನ ಹೀಗೂ ತೋರಿಸ್ತೀರಾ? ಆದ್ರೆ ಸ್ವಲ್ಪ ಜನ. ಸರಿ ಸರ್, ನಾ ಬರ್ಲಾ, ಹೋಗಿ ಬರ್ತೀನಿ. ಯಾಕೆ ನನ್ನ ಇಟ್ಕೊಂಡು ಈ ಚೀಪ್ ಗೇಮ್? ಕಾರಲ್ಲಿ ಕೂತ್ಕೊಂಡ್ಮೇಲೆ ನೀನು ಕೇಳಿದ ಎಲ್ಲ ಪ್ರಶ್ನೆಗೂ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಿದೆಯಾ? ಒಂದು ಹಾಗೆ ಗೆಸ್. ನಮ್ಮ ಮಗಳನ್ನ ನೋಡಬೇಕು ಅನ್ನಿಸ್ತಾ ಇದೆ. ಅವಳ ಜೊತೆ ನಾವು ಸ್ವಲ್ಪ ಮಾತಾಡಬೇಕು. ಒಂದ್ಸಲನಾದರೂ ಅವಳು ಮಾತಾಡೋದನ್ನ ಕೇಳಬೇಕು. ನೀನು ಏನು ಹೇಳಿದ್ರು ಮಾಡ್ತೀವಿ, ನನ್ನನ್ನು ನಂಬು. ಸ್ವಾರ್ಥ ಮತ್ತು ನಾಟಕೀಯತೆಯಾಗಿ ಬದುಕೋದೇ ಈ ಮನುಷ್ಯನ ಜೀವನ. ಹಾಗಿದೆ ಎಲ್ಲ ಯಾತ್ರೆಗಳು ಮುಗಿಯುವಂಥ ಜಾಗಕ್ಕೆ. ನೀನು ಇಲ್ಲೇ ಇರು ಪಾರ್ವತಿ. ರವಿ, ನೀನು ಕೆಳಗಡೆ ಹೇಳಿ. ನಿನ್ನೆ ನೀನು ಒಬ್ಬನ್ನ ನೋಡಬೇಕು ಅಂತ ಹೊರಟೆ. ನಿನ್ನ ಬಾಸ್ ಒಳಗಡೆ ಇದ್ದಾರೆ. ಇಲ್ಲೇ ಮುಗಿಸ್ಬಿಡೋಣ. ಎಲ್ಲ ಕಷ್ಟಗಳಿಗೂ ಇಲ್ಲೇ ಒಂದು ಗತಿ ಕಾಣಿಸ್ಬಿಡೋಣ. ನೀನು ಅನ್ಕೊಂಡ ಈ ಕತೆ ಇಲ್ಲೇ ಮುಗಿಯುತ್ತೆ. ಫಿನಿಶಿಂಗ್. ನೀನು ಏನೇನು ಹೇಳ್ತಿದ್ಯಾ? ನಾನಾ ಕೊಲ್ಬೇಕಾ? ಕೊಲ್ಲೋದಕ್ಕೆ ನೀನು ಭಯ ಪಡ್ತಿದೀಯಾ, ಆದರೆ ನನಗಿಲ್ಲ. ಅಮ್ಮು ಮತ್ತೆ ಪಾರ್ವತಿ ಜೀವಂತವಾಗಿರ್ಬೇಕು ಅಲ್ವಾ? ಏಯ್, ನೋ. ನನ್ನನ್ನು ಕೊಲ್ತೀಯಾ? ಅಮ್ಮಗೇನಾದರೂ ಆಗಬೇಕು ಅಂದರೆ ನಾನು ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬಿಯಾಟ್ರಿಸ್ ಮಾತ್ರ ಅಲ್ಲ ನನ್ನ ಹಿಂದೆ ಇರೋದು, ಅದು ನಿನಗೆ ಚೆನ್ನಾಗಿ ಗೊತ್ತು ಅಂತ ಅನ್ಕೋತೀನಿ. ನಿನಗೂ ಒಂದು ಕುಟುಂಬ ಇದೆಯಲ್ವೇನೋ? ಅಮ್ಮ, ಅಪ್ಪ, ತಂಗಿ. ಮತ್ತೆ ಯಾಕೋ ಹೀಗೆಲ್ಲ? ನನ್ನ ಟಾರ್ಗೆಟಿನ ಮುಂದ್ಗಡೆ ಯಾವುದೂ ಇಲ್ಲ. ಇವಾಗ ನೀನು ಹೇಳಿದ ಯಾವುದೂ ಕೂಡ.
ದೇವಿ, ಓ ರವಿ, ಭಯ ಬೆಳೆಸ್ದೆ ಗೊತ್ತಾ? ನೀನೇನಿಲ್ಲಿ? ಓಹೋ, ಅಲ್ಲಿವರೆಗೂ ಬಂತಾ? ಇದು ಇದು ನನ್ ಮನೆ. ಅದನ್ನ ನಾನ್ ಕೇಳ್ಬೇಕಲ್ವಾ? ನಿನಗ್ ನನ್ ಮನೆ ಹೇಗ್ ಗೊತ್ತಾಯ್ತು? ಓ, ಆ ಮೆಸೇಜ್ ಅದ್ ಬಂತ ನಿನಗೆ? ಯಾವ ಮೆಸೇಜ್? ಏನ್ರಿ ರವಿ, ಇವತ್ ಬೆಳಿಗ್ಗೆ ಕಾಲ್ ಮಾಡಿ ಏನೆಲ್ಲ ಹೇಳಿದ್ರಿ? ನನಗ್ ನೀವು ಬಾಸ್ ಅಂತ ಕರೆದ್ರಿ, ಪಾರ್ವತಿಗೆ ಹುಷಾರಿಲ್ಲ ಅಂದ್ರಿ. ಇಲ್ಲ, ಬರ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ. ಪಾರ್ವತಿಗೆ ಸ್ವಲ್ಪ ಹುಷಾರಿಲ್ಲ. ಅದನ್ನ ನೀವೇ ತಾನೇ ಹೇಳಿದ್ದು. ನನ್ಗೇನೋ ಅನಿಸ್ತಿದೆ, ನಿನ್ಗೇನಾದ್ರೂ ಸಮಸ್ಯೆನಾ? ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮನೆ ಅಡ್ರೆಸ್ ಮೆಸೇಜ್ ಮಾಡ್ದೆ. ಅದಾದ್ಮೇಲೆ ನಾನು ಎಷ್ಟು ಸರಿ ಕಾಲ್ ಮಾಡಿದೆ, ನೋ ರೆಸ್ಪಾನ್ಸ್. ನನ್ನ ಕೈಯಲ್ಲಿ ಮೊಬೈಲ್ ಇರಲಿಲ್ಲ. ನಾನು ಅನ್ಕೊಂಡಿದ್ದೆ ನೀವು ಇವತ್ತು ಬರಲ್ಲ ಅಂತ. ಅಂದ್ರೆ ಪಾರ್ವತಿ ಕೊಟ್ಟ ಹಾಗೆ ನನಗೂ ಸರ್ಪ್ರೈಸ್ ಇದೆಯಾ? ಅದೇ ತಾನೇ ಪ್ಲಾನ್? ಏನ್ ಇಷ್ಟೋ ನರ್ವಸ್ ಆಗಿದ್ಯಾ? ಇದು ನನ್ನ ಮನೆ ಅಂತನಾ? ಎಲ್ರಿಗೂ ಹೆದರ್ಕೊಂಡು ಎಷ್ಟು ದಿನ ಅಂತ ನಾವು ಲಿಫ್ಟಲ್ಲೇ, ಆಫೀಸ್ ರೆಸ್ಟ್ ರೂಮಲ್ಲಿ ಏನೆಲ್ಲ ಮಾಡಿದ್ದೀವಿ. ಇವತ್ತಿ ಮನೆ ನಮಗ್ ಮಾತ್ರ ಸ್ವಂತ. ಇಂಥ ಒಂದು ದಿವಸಕ್ಕೋಸ್ಕರ ಪಾರ್ವತಿ ಹತ್ರ ಎಷ್ಟು ಸುಳ್ಳು ಹೇಳಿದ್ರಿ ಅಲ್ವಾ? ನನಗೆ ನಮ್ಮ ಬೇಡ. ವಾಟ್? ನನಗ್ ಗೊತ್ತು ನೀವ್ ಯಾಕೆ ಮೂಡೌಟ್ ಆಗ್ತಿದ್ದೀರಾ. ಇಷ್ಟು ದೂರ ಡ್ರೈವ್ ಮಾಡಿ ಪಾರ್ವತಿಗೆ ಮೋಸ ಮಾಡ್ತಿದ್ದೇನೇನೋ ಪಶ್ಚಾತ್ತಾಪದಿಂದ ನನಗೆಲ್ಲ ಅನ್ಕೊಂಡ್ರಾ? ದೇವಿ, ಇದುವರೆಗೂ ಗೊತ್ತಿಲ್ಲ ನಿಮ್ಗೆ ನನ್ನ ಹೆಸರಿಂದ ಇರೋ ಸರ್ನೇಮ್ ನನ್ನ ಹಸ್ಬೆಂಡ್ ವೆಂಕಟೇಶ್ದು. ಈಗ ಅವರು ನಾನು ಹೇಳಿದ್ದೆ ಅಲ್ವಾ, ಬೆಳಿಗ್ಗೆ ತಾನೇ ಡೆಲ್ಲಿಗೆ ಹೋದ್ರು. ಇಲ್ಲಾಂದ್ರೆ ಈಗ ಆಗ್ತಿತ್ತಾ? ಸ್ವಲ್ಪ ಯೋಚನೆ ಮಾಡಿ ರವಿ. ನಮ್ಮ ಬಗ್ಗೆ ನಿನ್ ಗಂಡ ಗೊತ್ತಾದ್ರೆ? ಯಾಕೆ ಹೀಗೆ ಕೇಳ್ತಿದ್ದೀರಾ? ನನ್ನಿಂದ ಹಾಗೆ ಯೋಚಿಸೋಕ್ಕೂ ಆಗಲ್ಲ. ನನ್ನ ಹಸ್ಬೆಂಡ್ ಮನ್ಸು ಹೊಡ್ದು ಹೋಗುತ್ತೆ. ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತೀರಾ? ಅವ್ರಿಗೆಲ್ಲ ಗೊತ್ತು. ವಾಟ್? ನನ್ನ ಮಗಳು ಅವನ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅವ್ರು ಸಾಯಿಸ್ಬಿಡ್ತಾರೆ. ನೋ. ನನಗೆ ನಾನು ನನ್ನ ಮಗಳನ್ನು ಕಾಪಾಡಬೇಕು. ಬೇರೆ ದಾರಿ ಇಲ್ಲ ದೇವಿ. ಪಾಪಕ್ಕೆ, ನಾವು ಮಾಡಿರೋ ಪಾಪಕ್ಕೆ ನಾವು ಶಿಕ್ಷೆ ಅನುಭವಿಸ್ಲೇಬೇಕು ದೇವಿ. ಅದೇ ಅವ್ರಿಗೆ ಬೇಕಾಗಿರೋದು. ಅದಕ್ಕೆ ಏನು ಅರಿತೇ ಇರೋ ನನ್ನ ಮಗಳನ್ನ ಬಲಿ ಕೊಡೋಕ್ಕಾಗಲ್ಲ. ಬೇಡ. ನಿನಗೆ ಬೇರೆ ದಾರಿ ಇಲ್ಲ ರವಿ. ಆಗ್ಲಿಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ಕಮ್ ಆನ್, ಡೂ ಇಟ್. ನನ್ನ ಕೈಯಲ್ಲಿ ಹೇಗಾಗುತ್ತೆ? ಆದ್ರೆ ನನಗಾಗುತ್ತೆ. ಒಂದು ಸಾವು ಖಂಡಿತ ಆಗುತ್ತೆ. ಏನೋ ಗೊತ್ತಿಲ್ಲದೆ ಇರೋ 6 ವಯಸ್ಸಿನ ಮಗು ಸಾಯೋ ಬದಲು ಇವಳು ಸಾಯೋದ ಮೇಲೂ. ಆಗಲ್ಲ. ಡೂ ಇಟ್ ನೌ.
ಬೇಡ ರವಿ, ಬೇಡ, ಪ್ಲೀಸ್ ನನ್ ಬಿಟ್ಬಿಡು. ಐ ಆಮ್ ಸಾರಿ ದೇವಿ. ಬೇಡ. ನೋಡ್ದಿಯಾ ಇವನು ಯಾವ ಮಟ್ಟಿಗೆ ಇಳ್ದ ಅಂತ ನೋಡ್ದಿಯಾ? ನಾನು ಹೇಳೋದಕ್ಕೆ ಎಷ್ಟೋ ಕಾರಣಗಳಿವೆ ದೇವಿ. ದಿನ ಲೇಟಾಗಿ ಬರೋ ನಿನ್ನ ಗಂಡ ಕೈ ಮುಟ್ಟೋಷ್ಟು ಹತ್ತಿರದಲ್ಲಿದ್ರು ಆ ರಾತ್ರಿ ಎಲ್ಲ ನಾನು ಎದುರು ನೋಡ್ತಾ ಇದ್ದೆ. ನನ್ನ ಕೆಲಸ, ಲ್ಯಾಕ್ ಆಫ್ ಕೇರ್, ಹೀಗೆ ಎಷ್ಟೋ ರೀಸನ್ಸ್. ಸಾಧಾರಣವಾಗಿ ನಡೆಯೋ ಅರೇಂಜ್ ಮ್ಯಾರೇಜ್, ಯಾವುದೇ ಹೆಂಡ ಆಗಿದ್ರೂ ನ್ಯಾಯ ಮಾತಾಡಬಹುದು. ನಿಜ, ಎಷ್ಟೋ ಸಮಯ ಆಫೀಸಲ್ಲಿ ಜೊತೆಯಾಗಿರ್ತಾ ಇದ್ರಿ, ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ರಿ. ಅಲ್ಲಿ ನಡೀತಾ ಇದ್ದ ಪ್ರಶ್ನೆಗಳಿಗೆಲ್ಲ ನಿನಗೆ ಕಾವಲಾಗಿದ್ದು ಸರಿಯಾಗಿ ಕರ್ಕೊಂಡೋಗಿದ್ದು ಒಬ್ಬ ಫ್ರೆಂಡ್ ಮಾತ್ರ. ಯಾವಾಗಲೂ ಮನಸ್ಸಿನಿಂದ ಬರೋ ಪ್ರೀತಿ, ಅದೆಲ್ಲ ನನಗೆ ಗೊತ್ತಾಗುತ್ತೆ. ಆದರೆ ಇದು ಪ್ರೀತಿ ಅಲ್ವಲ್ಲ. ಆ ಗನ್ನಿಂದ ನೀನು ಟ್ರಿಗರ್ ಮಾಡಲ್ಲ ಅಂತ ಒಂದು ನಿಮಿಷ ನಾನು ಆಸೆ ಪಟ್ಟೆ, ಆದರೆ ನೀನು ಅದನ್ನು ಮಾಡಿಬಿಟ್ಟೆ. ಇದಕ್ಕೆ ಪ್ರೀತಿ ಅಂತಾರೇನೋ? ದೇಹ ದೇಹ ಬಿಸಿಯಾಗಿರೋದು ಮಾತ್ರ ನಿನಗೆ ಬೇಕಾಗಿರೋದು ಅಲ್ವಾ? ಆ ಪ್ರಾಸ್ಟಿಟ್ಯೂಟ್ ಹತ್ರ ಮಾತಾಡಬೇಕಾದ್ರೆ ಇವಳು ನನಗೆ ನೆನಪಾದ್ಲು. ಒಂದು ಹೊತ್ತಿನ ಊಟಕ್ಕೋಸ್ಕರ ದೇಹ ಮಾರ್ಕೊಳ್ಳುವಂತಹ ಅವಳು ಮುಂದೆ ಇವಳು ಅವಳಿಗಿಂತ ಕೀಳು ಅಂತ ಅನಿಸ್ಬಿಡ್ತು. ಅವಳಿಗೆ ಹೆಸರು ಸೂಳೆ. ನಿನ್ನನ್ನೇನಂತ ಕರಿಬೇಕು ದೇವಿ? ಆ ದೇಹಕ್ಕೆ ಬೆಲೆ ಮಾತಾಡುವಾಗ ನಿನಗೆ ಆ ಹೋಟೆಲ್ ರೂಮಲ್ಲಿ ನಿನ್ನ ಕಣ್ಣು ಮುಂದೆ ನಿನ್ನ ಹೆಂಡತಿ ದೇಹನ ಮುಟ್ಟಬೇಕಾದ್ರೂ ಕೂಡ ನಿನ್ನ ಮುಖ ಬದಲಾಗೋಯ್ತಲ್ವಾ? ಆ ನೋವು ನಿನಗೆ ಜ್ಞಾಪಕ ಇದೆಯಾ? ಇಲ್ಲಿ ನಾನು ಇಲ್ದೇ ಇರೋ ಸಮಯದಲ್ಲಿ ನನ್ನ ಹೆಂಡತಿ ಜೊತೆ ಇರಬೇಕಂತ ಬಯಸಿ ನಿನಗೆ ಎಷ್ಟು ಕೋಪ ಇದ್ರೆ, ಇದನ್ನೆಲ್ಲ ನೋಡ್ಕೊಂಡಿರ್ತಾ ಇದ್ದದ ನನಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತೇನೋ ನಾಯಿ. Please. ನನ್ನ ಮಗಳಲ್ಲಿ ಅಮ್ಮು ಸೇಫ್ ಆಗೇ ಇದ್ದಾಳೆ ನಿನ್ನ ಮನೆಯಲ್ಲೇ. ಅಮ್ಮು, 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 ಪಪ್ಪ, ಹೌ ಇಸ್ ಯುವರ್ ಡೇ? ನಾನು ಮತ್ತೆ ಆಂಟಿ ಸೇರ್ಕೊಂಡು ಹೈಡ್ ಅಂಡ್ ಸೀಕ್ ಆಟ ಆಡಿದ್ವಿ. ಹೌದಾ? ಮಲ್ಕೋ. ಬೇಡ ರವಿ,
ಪಾರು ಅವಳು ಇಟ್ಕೊಂಡು ನಮ್ಮ ಮಗುನ. ಅವಳಿಗೇನು ಗೊತ್ತಿಲ್ಲ. ಹಾಗಾದ್ರೆ ಅಮ್ಮು ಈ ಮನೆಯಲ್ಲೇ ಇದ್ಲು, ಸೇಫ್ ಆಗಿ. ಅವರಪ್ಪ ಅವಳಿಗೋಸ್ಕರ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಕೊಟ್ಟಿರೋದು ಗೊತ್ತಾಗ್ದೆ. ಆ ಬಿಯಾಟ್ರಿಸ್ ಈ ಕತೆನಲ್ಲಿ ಯಾವ ರೋಲು ಪ್ಲೇ ಮಾಡಿಲ್ಲ. ನನ್ಗೆ ಅರ್ಥ ಆಗ್ಲಿಲ್ಲ. ನನಗೆ ಗೊತ್ತು, ಎಲ್ಲಾನು ಗೊತ್ತು, ಎಲ್ಲ. ಹಲೋ ರವಿ, ಅಮ್ಮು. ಅವನ್ ನಾಶ ಮಾಡಿದ್ದು ನಮ್ಮ ಹಣ ಅಷ್ಟೇ ಅಲ್ಲ ಪಾರು, ನಮ್ಮ ಮಗುಗೋಸ್ಕರ ಇಷ್ಟು ವರ್ಷಗಳು. ನಮ್ ದುಡ್ಡು ಹೋಯ್ತು ಅಂತ ಯಾರು ಹೇಳಿದ್ದು? ಕ್ಯಾನ್ ಯು ಪ್ಲೀಸ್ ಮೇಕ್ ಇಟ್ ಫಾಸ್ಟ್? ನಾನು ಇಲ್ಲೇ ವೇಟ್ ಮಾಡ್ತೀನಿ. ಇಲ್ಲ ಆ್ಯಕ್ಚುಲಿ ಬೇಡ, ನಾನು ಆಫ್ಟರ್ನೂನ್ ಬರ್ತೀನಿ. ಆ ಸ್ಲಿಪ್ ಕೊಡಿ. ಹಾಗಾದ್ರೆ ನನ್ನ ಕೆರಿಯರ್ ಮಾತ್ರ ನಿಮ್ಮ ಟಾರ್ಗೆಟಾ? ನಾನು ಅದನ್ನು ಮಾಡಲಿಲ್ಲ ರವಿ. ನಿನ್ ಕೆರಿಯರ್ ಸೇಫ್. ನಿಮ್ಗೆ ಏನು ನಷ್ಟ ಆಗಿಲ್ಲ ರವಿ. ಕೆರಿಯರ್, ಹಣ, ಅಮ್ಮು ಯಾವುದೂ ಇಲ್ಲ. ಹಾಗಾದ್ರೆ ಏನು, ಹಗಲು ರಾತ್ರಿ ಯಾಮಾರ್ಸಿದ್ರ? ಹೇ ಪಾರು, ಪಾರು. ಸಾರಿ. ದಟ್ಸ್ ಓಕೆ. ಒಳ್ಳೇದಾಯ್ತು. ಐ ಡಿಸರ್ವ್ ಇಟ್. ಹಾಗಾದ್ರೆ ನೀವು? ಹೌದು, ನಾವೇ. ಒಂದಿನಾದ್ರೂ ಪ್ರೀತಿ ಮಾಡೋದವ್ರಿಗೆ ನೋವಾದ್ರೆ ಹೇಗಿರುತ್ತೆ ಅಂತ ತೋರ್ಸೋದಕ್ಕೇನು ಮಾಡಿದ್ವಿ. ನಿಮ್ಮ ಬಗ್ಗೆ ಅವ್ರು ನನ್ನ ಹತ್ರ ಎಲ್ಲ ಹೇಳಿದ್ಮೇಲೆ ನನಗೆ ನಿನ್ನ ಮೇಲೂ ತುಂಬ ಕೋಪ. ನೀವು ನನಗೆ ಪ್ರೀತಿ ತೋರಿಸ್ದಾಗ್ಲೆಲ್ಲಾನು ಆ ಪ್ರೀತಿ ಹಿಂದೆ ಬೇರೆ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಂಡಾಗ ಬೇಜಾರಾಗುತ್ತೆ. ಇನ್ಮೇಲೆ ನೀವು ಪ್ರೀತಿ ತೋರಿಸೋದು ಬೇಡ ರವಿ. ನೀವು ಕಳ್ಕೊಂಡಿದ್ದು ನಿಮ್ಮನ್ನ ಅತಿಯಾಗಿ ನಂಬ್ತಿದ್ದ ನಿಮ್ಮ ಹೆಂಡ್ತಿನ. ಈ ಹೆಂಡ್ತಿ ನಿಮ್ಗಿನ್ನಿಲ್ಲ. ಯಾವ ಎಕ್ಸ್ಕ್ಯೂಸು ಹೇಳೋಕಿಲ್ಲ. ನೀನೇ ತೀರ್ಮಾನ ತಗೋ. ಸತ್ಯವಾಗ್ಲೂ ಹೇಳ್ತೀನಿ, ನಿನ್ನಲ್ಲಿ ಯಾವ ಕೊರತೆನೂ ಇಲ್ಲ. ಏನೋ ನಡೆದೋಯ್ತು. ನಾನಿವಾಗ ಇದನ್ನ ಸರಿ ಅಂತ ಹೇಳ್ತಿಲ್ಲ. ಇವತ್ತು ನಾನು ಅನುಭವಿಸಿದ್ಕಿಂತ ನೀನು ತುಂಬ ಅನುಭವಿಸಿದೀಯ. ನನಗದು ಗೊತ್ತು. ನೀನೇನು ತೀರ್ಮಾನ ತಗೋ. ನನಗೆ ಗೊತ್ತಿಲ್ಲ ರವಿ. ನನ್ನ ಮನಸ್ಸು ನಿಮ್ಮನ್ನ ಕ್ಷಮಿಸ್ಬೋದು, ಯಾಕಂದ್ರೆ ಬೇರೆ ದಾರಿ ಇಲ್ಲ ಅಂತಲ್ಲ. ಇವತ್ತು ನಮ್ಮ ಮಗಳಿಗೋಸ್ಕರ ನೀವು ಮಾಡಿದ್ದು, ಅನುಭವಿಸಿದ ವೇದನೆ, ಅವಮಾನ. ನಿಮ್ಮಲ್ಲೂ ಒಂದೊಳ್ಳೆ ತಂದೆ ಇದ್ದಾರೆ, ಅದಕ್ಕೋಸ್ಕರ ಮಾತ್ರ. ಆದ್ರೆ ರವಿ, ನನ್ನೊಂದು ಕೇಳಲ್ಲ. ದೇವಸ್ಥಾನದಲ್ಲಿ ನಾನಿದ್ದಿದ್ರೆ ನೀವು ನನ್ನನ್ನು ಕ್ಷಮಿಸ್ತಿದ್ರಾ? ಎಕ್ಸ್ಕ್ಯೂಸ್ ಮೀ, ಡಾಕ್ಟರ್ ಸೂಸನ್. ರವಿ ಬನ್ನಿ. ಯು ಆರ್ ರೈಟ್ ಆನ್ ಟೈಮ್. ಮಾರ್ನಿಂಗ್ ಸೂಸನ್. ಮಾರ್ನಿಂಗ್.
ಪಾರ್ವತಿ. ಹಾಯ್, ಬನ್ನಿ. ಸುಜನ್, ಯುವರ್ ಚೆಕ್. ತುಂಬಾ ಒಳ್ಳೆ ವಿಷಯ. ಅವ್ರ ಹೆಂಡತಿ ಬರ್ತ್ಡೇ ಪಾರ್ಟಿಗೆ ಇಲ್ಲಿ ಊಟ ಕೊಡೋರು ತುಂಬಾ ಜನ ಇದ್ದಾರೆ. ಆದ್ರೆ ಇಷ್ಟು ದೊಡ್ಡ ಅಮೌಂಟ್ನ ಕೊಡೋದು ತುಂಬಾ ಒಳ್ಳೆ ವಿಷಯ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ಇದು ಇವಳು ಆಸನೆ. ನಾನು ಈ ಹಾಸ್ಪಿಟಲ್ ಬಗ್ಗೆ ತುಂಬ ಕೇಳಿದ್ದೀನಿ. ಇಲ್ಲಿ ಪೇಷಂಟ್ಸ್ನ ತುಂಬ ಚೆನ್ನಾಗಿ ನೋಡ್ಕೋತೀರಾ ಅಂತ. ನಮ್ ಸೀನಿಯರ್ಸ್ ನಮ್ಗೆ ಯಾವಾಗ್ಲೂ ಹೇಳ್ತಾರೆ, ರೋಗಿಗಳಿಗೆ ಔಷಧಿಗಿಂತ ಪ್ರೀತಿನೇ ಮುಖ್ಯ ಅಂತ. ನಾವು ಅದನ್ನೇ ಮಾಡ್ತೀವಿ. ರವಿ, ಏನು ಪಾರು? ಇದೊಂದು ಕ್ಯೂರಿಯಸ್ ಕೇಸ್. ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ತಪ್ಪಾಗೋದ್ರೊಳಗಡೆ ಹಸ್ಬೆಂಡ್ ನೋಡಿದ್ದಾರೆ. ಉಸಿರು ಮಾತ್ರ ಹಾಗೆ ಇದೆ. ಶೀಸ್ ಪ್ಯಾರಲೈಸ್ಡ್. ಇವ್ರಿನ್ ಮುಂದೆ ಹೇಳಲ್ಲ ಅಂತ ಎಲ್ರಿಗೂ ಗೊತ್ತು. ಅದನ್ನ ನಂಬ್ದಿರೋರು ಒಬ್ರು ಅಂದ್ರೆ ಇವ್ರ ಹಸ್ಬೆಂಡ್ ಮಾತ್ರ. ನೆನೆಸ್ಕೊಂಡ ತಕ್ಷಣ ಬಂದೇ ಬಿಟ್ರು. ನೀವು ಹೇಳಿದ ಔಷಧಿ ಸಿಕ್ಕಿದೆ. ಹಾ, ತುಂಬಾ ಒಳ್ಳೇದು.